ಕೇಳುಗರೆ ನಮಸ್ಕಾರ. ಕರ್ಮಭೂಮಿಯಿಂದ ಜನ್ಮಭೂಮಿಯವರೆಗೆ ಪ್ರತಿದಿನ ಸುಮಾರು 42 ಕಿಲೋಮೀಟರ್ನಷ್ಟು ಓಟ. ಇದೇ ಮೊದಲ ಬಾರಿಗೆ ಮುಂಬೈಯಿಂದ ಮಂಗಳೂರಿನವರೆಗೆ 23 ದಿನದಲ್ಲಿ 950 ಕಿಲೋಮೀಟರ್ ಓಡಿ ನೂತನ ವಿಶ್ವ ದಾಖಲೆ ನಿರ್ಮಿಸಿ ಶೌರ್ಯ ಪ್ರಶಸ್ತಿಗೆ ಭಾಜನರಾದಂಥವರು ದಕ್ಷಿಣ ಕನ್ನಡದ ಗಿರೀಶ್ ಶೆಟ್ಟಿ ಹಾಗೂ ರೇಷ್ಮಾ ಶೆಟ್ಟಿ ದಂಪತಿಗಳು. ಗಿರೀಶ್ ಶೆಟ್ಟಿಯವರು ಮುಂಬೈಯಲ್ಲಿ ಹೋಟೆಲ್ ಉದ್ಯಮಿಯಾಗಿದ್ದು, ರೇಷ್ಮಾ ಶೆಟ್ಟಿಯವರು ಡಿಜಿಟಲ್ ಆಟೋಮೇಷನ್ ಉದ್ಯೋಗಿಯಾಗಿದ್ದು, ಜೊತೆಗೆ ಇಬ್ಬರೂ ಸೇರಿ 30ಕ್ಕಿಂತಲೂ ಹೆಚ್ಚು ಫುಲ್ ಮ್ಯಾರಥಾನ್, 52ಕ್ಕಿಂತಲೂ ಹೆಚ್ಚು ಹಾಫ್ ಮ್ಯಾರಥಾನ್, 75ಕ್ಕಿಂತಲೂ ಹೆಚ್ಚು 10 ಕಿಲೋಮೀಟರ್ ಮ್ಯಾರಥಾನ್, 15ಕ್ಕಿಂತಲೂ ಹೆಚ್ಚು 5 ಕಿಲೋಮೀಟರ್ ಮ್ಯಾರಥಾನ್ ಪೂರೈಸಿದ್ದಾರೆ. ಇದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿ ನಮ್ಮ ದೇಶವನ್ನ ಪ್ರತಿನಿಧಿಸಿರುತ್ತಾರೆ. ಇದೀಗ ದಂಪತಿಗಳಿಬ್ಬರೂ ನಮ್ಮ ಜೊತೆ ಇದ್ದಾರೆ. ಮೊದಲನೆಯದಾಗಿ ಇಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ ಮೇಡಮ್. ಇದು ಒಂದು ರೀತಿಯಲ್ಲಿ ನಮ್ಗೆಲ್ಲರಿಗೂ ಕೂಡ ರೋಮಾಂಚನಕಾರಿ ಒಂದು ವಿಷಯ. ಯಾಕೆಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ? ಅದು ದಿನದಲ್ಲಿ 42 ಕಿಲೋಮೀಟರ್ ಪ್ರತಿದಿನ 23 ದಿವಸ ಓಡುವುದು ಅಂತ ಹೇಳಿದ್ರೆ ಇದು ನಮ್ಗೆ ಊಹಿಸ್ಲಿಕ್ಕೂ ಕಷ್ಟ. ಇದು ಹೇಗೆ ಸಾಧ್ಯ ಆಯಿತು ಮೇಡಮ್? ಈ ಒಂದು ಹೊಸ ಕಾನ್ಸೆಪ್ಟ್ ಹೇಗೆ ನಿಮಗೆ ಈ ಯೋಚನೆ ಬಂತು? ನಾವು ಒಂದು 14ನೇ ಫೆಬ್ರವರಿಗೆ ಈ ರನ್ನನ್ನು ಶುರು ಮಾಡಿದ್ದೀವಿ. ಈ ರನ್ನಿಗೆ ಒಂದು ಹೆಸರನ್ನು ಕೊಡಬೇಕು ಅಂತ ಹೇಳಿ ನಾವು ಒಂದು ಡಿಸೈಡ್ ಮಾಡಿದ್ವಿ. ನಾವು ಕರ್ಮಕ್ಕೋಸ್ಕರ ನಾವು ಮುಂಬೈಗೆ ಹೋಗಿರೋದು. ನಮ್ಮ ಜನ್ಮಭೂಮಿ ನಮ್ಮದು ತುಳುನಾಡು, ಮಂಗಳೂರು. ಹೌದು. ಗಿರೀಶ್ ಅವರು ಏಳಿಂಜೆ ಕಿನ್ನಿಗೋಳಿ ಅವರು, ನಾನು ಕಾವೂರು ಶಾಂತಿನಗರದವರು. ಈ ಕರ್ಮಭೂಮಿಯಿಂದ ಜನ್ಮಭೂಮಿಗೆ ಒಂದು ಓಟ, ಅದು ಕೂಡ ನಾವು ಕೇವಲ ಗಂಡ ಹೆಂಡಿರು ಓಡಿದರೆ ಅದಕ್ಕೆ ಒಂದು ವ್ಯಾಲ್ಯೂ ಇರ್ತಾ ಇರಲಿಲ್ಲ. ಅದರ ಜೊತೆಗೆ ನೀವು ದೇವರ ಹತ್ರ ಒಂದು ಕೇಳಿದರೆ ದೇವರು ಒಟ್ಟಿಗೆ ತುಂಬ ಕೊಡ್ತಾರೆ ಅಂತ ಹೇಳ್ತಾರೆ. ಅದು ನಿಜ. ನಾವೊಂದು ತಪಸ್ಯ ಫೌಂಡೇಶನ್ ಒಂದು ಲಾಂಚ್ ಫಂಕ್ಷನ್ಗೆ ಹೋಗಿದ್ವಿ. ಅಲ್ಲಿ ತಪಸ್ವಿ ಫೌಂಡೇಶನಲ್ಲಿ ಸವಿತಾ ಶೆಟ್ಟಿ ಮತ್ತು ನವೀನ್ ಹೆಗ್ಡೆಯವರು ಒಂದು ಇಷ್ಟು ಒಳ್ಳೆ ಒಂದು ಕಾಸನ್ನು ತಗೊಂಡ್ಬಿಟ್ಟು ಜನಗಳಿಗೋಸ್ಕರ, ಹೌದು, ತಮ್ಮ ಮಕ್ಕಳಿಗೆಲ್ಲ, ಯಾರೋ ಕ್ಯಾನ್ಸರ್ ಇಂಪ್ಯಾಕ್ಟ್ ಆದ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಮಾಡುವಾಗ ಅವರು ತೋರಿಸಿರುವ ವಿಡಿಯೋ, ಮಾತುಗಳು, ಅದು ನಮ್ಮ ಹೃದಯದವರೆಗೆ ಅದು ಮುಟ್ಟಿತು. ಗಿರೀಶ್ ಶೆಟ್ಟಿಯವರ ಒಂದು ಆಶೆ ಇತ್ತು, ನಾವು ಯಾವಾಗಾದರೂ ಒಂದು ಸಲ ಮುಂಬೈಯಿಂದ ಮಂಗಳೂರಿಗೆ ಓಟ ಮಾಡಬೇಕು. ನಾವು ಚೈಲ್ಡ್ಹುಡ್ ಕ್ಯಾನ್ಸರ್ ಈಸ್ ಕ್ಯೂರೇಬಲ್, ಈ ಕಾಸನ್ನು ತಗೊಂಡು ಹೋಗುವ ಇಷ್ಟಾರ್ಥವನ್ನು ನಾವು ಅಲ್ಲಿ ನವೀನ್ ಹೆಗ್ಡೆ ಹತ್ರ ಮಾತಾಡಿದ್ವಿ. ಅದು ಒಂದು ಕನೆಕ್ಟ್ ಹೇಳ್ಬೋದು. ಅಂದ್ರೆ ನೀವು ಎ ಪಾಯಿಂಟ್ ರೇಸ್ ಮಾಡಿದ್ರಿ, ಅಲ್ಲಿ ಬಿ ಪಾಯಿಂಟ್ ಬಂತು, ಎ ಬಿ ಒಟ್ಟಿಗೆ ಆಯ್ತು ಅಂತ ಹೇಳ್ಬೋದು. ಆದ್ರಿಂದ ನವೀನ್ ಹೆಗ್ಡೆಯವರು ಇಮಿಡಿಯೇಟ್ ಆಗಿ ನಮಗೆ ಆಕ್ಸೆಪ್ಟೆನ್ಸ್ ಕೊಟ್ಟರು. ನಾವು ರೆಡಿ ಇದ್ದೇವೆ. ಜೊತೆಯಲ್ಲಿ ನಮ್ಮ ಇಬ್ರು ಒಂದು ಪಿಲ್ಲರ್ ತರ ತರಬೇತಿದಾರರು, ಒಬ್ರು ಮಿಸ್ಟರ್ ಹರಿದಾಸನ್ ನಾಯರ್, ಎಕ್ಸ್ ಆರ್ಮಿ, ನಮ್ಮ ಸೈನಿಕತ್ವದಲ್ಲಿ ಟ್ರೈನ್ ಮಾಡಿಬಿಟ್ಟು ಸರ್ವಿಸ್ ಮಾಡಿ ಬಂದಿರುವವರು. ಇನ್ನೊಬ್ರು ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಮಿಸ್ಟರ್ ಕುಮಾರ್ ಅಜ್ವಾನಿ ಅವರು. ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೆ ತಮ್ಮ ರನ್ ಅನ್ನು ಮಾಡಿಬಿಟ್ಟು ಅವರು ಎಕ್ಸ್ಪೀರಿಯನ್ಸ್ ಉಳ್ಳವರು. ಈ ತರಬೇತುದಾರರು ಪ್ಲಸ್ ಎಕ್ಸ್ಪೀರಿಯನ್ಸ್ ಎರಡು ಪಿಲ್ಲರ್ ಅನ್ನು ನಾವು ಸ್ವಲ್ಪ ಇಚ್ಛೆಗನುಸಾರವಾರ ನಾವು ರಿಕ್ವೆಸ್ಟ್ ಮಾಡಿದ್ವಿ, ನಮ್ಮೊಟ್ಟಿಗೆ ನೀವು ಕೂಡ ಬರ್ತೀರಾ ಅಂತ ಹೇಳಿ. ಇಬ್ರು ಒಂದು ಸೆಕೆಂಡ್ ಕ್ವಶನ್ ಕೂಡ ಕೇಳದೆ ರೆಡಿ ಆದ್ರು. ಹಾಗೆ ನಾವು ಇಬ್ರು ಬ್ಯುಸಿಯೆಸ್ಟ್ ಸ್ಕೆಡ್ಯೂಲ್ ಅವರು. ನಮ್ಮ ಡೇ ನಮ್ದು ಶುರು ಆಗುತ್ತೆ 4:30-5 ಗಂಟೆಗೆ ಬೆಳಿಗ್ಗೆ, ಎಂಡ್ ಆಗುತ್ತೆ ನಮ್ದು 11 ಗಂಟೆ ರಾತ್ರಿ. ಆ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ 23 ಡೇಸ್ ನೀವು ಸಮಾಜಕ್ಕೆ ಕೊಡ್ತಾ ಇದ್ದೀರಿ. ಅಲ್ಲಿಂದ ಏನು ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲ. ಹೌದು. ಅಂದ್ರೆ ನಾವು ಒಂದು ಕಾಸ್ ಅನ್ನು ಇಟ್ಕೊಂಡು ಓಡ್ತಾ ಇದ್ದೇವೆ. ಮತ್ತು ಇದರಲ್ಲಿ ಏನು ಚಾರಿಟಿ ಬರುತ್ತಾ, ಅಮೌಂಟ್ ಬರುತ್ತಾ ಇಲ್ವಾ ಅಂತ ಅದು ಕೂಡ ಗೊತ್ತಿಲ್ಲ ನಮ್ಗೆ. ಆದ್ರೆ ಒಂದು ಇಚ್ಛೆ ಬಂತು, ನಮ್ಗೆ ಮಾಡಬೇಕು, ಆ ಧೈರ್ಯ ಬಂತು, ನಾವು ಓಡಬೇಕು. 3D ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ ಅಲ್ಲಿ. ಒಂದು ಡೆಡಿಕೇಶನ್, ಡಿಟರ್ಮಿನೇಷನ್ ಮತ್ತು ಡೈರೆಕ್ಷನ್ ಬೇಕು ಅಂತ ಹೇಳಿದ್ದಕ್ಕೆ ಆ 3 ಕೂಡ ಸೇರ್ಬಿಟ್ಟು ನಾವು ಒಂದು ರನ್ ಅನ್ನು ಶುರು ಮಾಡಿದ್ವಿ. ದೇವರ ದಯದಿಂದ ಅದು ಮುಂದೂಡ್ಲಿಕ್ಕೆ ಸಾಧ್ಯವಾಯಿತು, ಸಕ್ಸಸ್ ಆಯಿತು ಕೂಡ. ಈಗ ಫೆಬ್ರವರಿ 14ಕ್ಕೆ ಶುರು ಮಾಡಿ ಮಾರ್ಚ್ 8ರವರೆಗೆ ಆ ಒಂದು ಸುದೀರ್ಘವಾದಂತಹ ಪ್ರಯಾಣ 950 ಕಿಲೋಮೀಟರ್ ಹೇಗಾಯ್ತು ಸರ್ ನಿಮಗೆ? ನಾವು ಸ್ಟಾರ್ಟ್ ಮಾಡಿದ್ದು ಮುಲುಂಡಿಂದ ಸ್ಟಾರ್ಟ್ ಮಾಡಿ ನೇರುಳಿಗೆ ಬಂದೆವು. ನೇರುಳಿಗೆ 18 ಕಿಲೋಮೀಟರ್ ಆಯಿತು. ಆವಾಗ
ಮ್ಯಾಕ್ಸಿಮಮ್ ಒಂದು 150-200 ಜನ ನಮ್ಮ ನೇರೂರು ಪರಿಸರದವರೆಲ್ಲ ನಮ್ಮ ಬಹಳ ಮಿತ್ರರಿದ್ದಾರೆ. ಎಲ್ಲ ಬಂದು ಜೋಶಲ್ಲಿ ಫೆಲಿಸಿಟೇಟ್ ಅದೆಲ್ಲ ಮಾಡಿದರು. ಅವರು ಎಲ್ಲ ಖುಷಿ ಇದ್ದಾರೆ. ನಾವು ಒಳಗಿಂದ ಒಳಗೆ ತುಂಬ ಹೆದರಿಕೆ ಇತ್ತು. ಫಸ್ಟೇ ನಮಗೆ ಇಷ್ಟು ಫೆಲಿಸಿಟೇಟ್ ಬಂದರೆ ಎದುರಿಗೆ 1-2 ದಿವಸದಲ್ಲಿ ಏನಾದರೂ ನಮಗೆ ಇಂಜೂರು ಏನಾದರೂ ಆದರೆ, ಫಸ್ಟ್ ಒಂದು ಮ್ಯಾರಥಾನ್ ಮಾಡಿದರೆ 42 ಮಾಡಿದರೆ ರೇಷ್ಮಾ ಹೀಗೆ ಹೇಳಿದರು 4 to 5 days ಬೇಕೇ ಬೇಕು ರೆಸ್ಟ್. ಡೇ ಬೈ ಡೇ ಪೇನ್ ಟು ಪೇನ್ ರನ್ ನವೀನ್ ಹೆಗ್ಡೆ ಅವರು ಹೇಳಿದ್ರು. ಅದು ಯಾವಾಗಲೂ ನನಗೆ ಚುಮ್ತಾ ಇತ್ತು, ಪೇನ್ ಟು ಪೇನ್ ರನ್ ಅಂತ, ಬೇನೆ ಮೇಲೆ ಬೇನೆ ಗಾಯದ ಮೇಲೆ ಗಾಯ. ಹಾಗೆ ನಾವು ದೇವ್ರದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆದರೆ ಫಸ್ಟ್ ನಮಗೆ ಪನ್ವೇಲಲ್ಲಿ ಹೋಗುವಾಗ ನಮಗೆ ಫ್ರೆಂಡ್ ಅವರು ಎಲ್ಲ ಫ್ರೀ ಕೊಟ್ಟರು. ಅವರೆಲ್ಲ ಜೋಶು, ಅವರೆಲ್ಲ ಒಂದು ಪ್ರೋತ್ಸಾಹ ನೋಡಿ ಇಷ್ಟು ಖುಷಿ ಆಯಿತು. ಅದೇ ನಮಗೆ ಪಾಸಿಟಿವ್ ರಿಯಲಿ. ಅಂದರೆ ಅದರಿಂದ ಲೋನಾವಲ ಹೋದೆ. ಲೋನಾವಲೆ ಅರುಣಣ್ಣ ಅಂತ ಹೇಳ್ತಿದ್ದಾರೆ, ರಾಮಕೃಷ್ಣ ಗ್ರೂಪ್ ಅವರು ಕೂಡ ಹಾಗೆ. ಪೂನಾ ಹೋದೆ. ಪೂನಾದಲ್ಲಿ ನಂದು ಕಸಿನ್ ಮನೋಜ್ ಶೆಟ್ಟಿ ಇದ್ದಾನೆ, ಅವನು ಫ್ರೀ. ಹಾಗೆ ದೇವ್ರದೇಲು ಕಂಟಿನ್ಯೂ ಒಂದು ಪಾಸಿಟಿವ್ ನಡೀತಾ ಹೋಯಿತು. ಈಗ ಡೇ ಬೈ ಡೇ ಹೋಗ್ತಾ ಅದು ಜನಗಳು ನಿಮ್ಮ ಜೊತೆ ಸೇರ್ಕೊಂಡ್ರ ಹೇಗೆ ಮಧ್ಯದಲ್ಲಿ? ಅಂದರೆ ನಾವು ಶುರು ಮಾಡುವಾಗ ನಮ್ಮೊಟ್ಟಿಗೆ ಕೆಲವು ರನ್ನರ್ಸ್ ಎಲ್ಲ ಜಾಯಿನ್ ಆಗಿಬಿಟ್ಟು ಸ್ವಲ್ಪ ಕಿಲೋಮೀಟ್ರು ಓಡ್ತಾ ಬಂದರು. ಆಮೇಲೆ ರನ್ನಿಂಗ್ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಅಂದರೆ ಯಾರು ಬರಲಿಲ್ಲ. ನಾವೇ 4 ಜನ ರನ್ ಮಾಡ್ತಾ ಇದ್ದೇವೆ. ಆದರೆ ರನ್ ಮುಗಿದ ಮೇಲೆ ಒಂದು ಸಣ್ಣ ರೀತಿಯಲ್ಲಿ ಒಂದು ಫಂಕ್ಷನ್ ಅರೇಂಜ್ ಮಾಡಿಬಿಟ್ಟು ಫೆಲಿಸಿಟೇಷನ್ ಮಾಡಿಬಿಟ್ಟು ನಮ್ಮ ಮೋಟಿವೇಶನ್ ಅನ್ನು ತುಂಬ ಅವರು ಹೆಚ್ಚು ಮಾಡಿದರು. ಅಂದರೆ ಇಲ್ಲಿಗೆ ಕೊನೆ ಅಲ್ಲ, ನಾಳೆಗೆ ನಾವು ಏನು ಮಾಡಬೇಕು ಅಂತೇಳಿ ಒಂದು ದಾರಿ ದೀಪವಾಗಿ ಅವರದ್ದು ಮೋಟಿವೇಶನ್ ಸಪೋರ್ಟ್ ಆಯಿತು ನಮಗೆ. ಹೌದು. ಅದಲ್ಲದೆ ಇದು ಈಗೆಲ್ಲ ನಾವು ಇವತ್ತು 42 ಮಾಡಿಬಿಟ್ಟು 4-5 ದಿವಸದ ನಂತರ ನಾವು ಇನ್ನೊಂದು 42 ಮಾಡ್ಬೋದು. ನೋ, ಯಾಕಂತ ಹೇಳಿದರೆ ನಾವು ಸೆಕೆಂಡ್ ಉದ್ದೇಶ ನಿಮಗೆ ನಾವು ಏನು ಹೇಳಿದರೆ ಅಂತ ಹೇಳಿದರೆ, ವರ್ಲ್ಡ್ ವೈಡಲ್ಲಿ ಈವರೆಗೆ ಈ ರೀತಿಯ ಓಟ ಯಾರೂ ಮಾಡಿಲ್ಲ, ಗಂಡ ಹೆಂಡತಿ ಫಸ್ಟ್ ಟೈಮ್. ಅದಕ್ಕೋಸ್ಕರ ಫಸ್ಟ್ ಇಂಡಿಯನ್ ಕಪಲ್ ವರ್ಲ್ಡ್ ರೆಕಾರ್ಡಲ್ಲಿ ನಾವು ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಿದ್ದು ದೇವರ ದಯದಿಂದ ಅದು ಸ್ಯಾಂಕ್ಷನ್ ಕೂಡ ಆಯಿತು. ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ನಮ್ಮ ವಾಚನ್ನು ಕೂಡ ಸ್ಟಾಪ್ ಮಾಡಿದ್ವಿ. ಸೊ ಫಸ್ಟ್ ಇಂಡಿಯನ್ ಕಪಲ್ ಹೂ ಈಸ್ ಗೋಯಿಂಗ್ ಟು ರನ್ ಫ್ರಮ್ ಮುಂಬೈ ಟು ಮ್ಯಾಂಗ್ಳೂರ್, ಅದು ಕೂಡ 23 ದಿವಸದಲ್ಲಿ, ಅದು ಕೂಡ 950 ಕಿಲೋಮೀಟರ್ ಅಂತ ರೆಕಾರ್ಡ್ ನಮ್ಮ ಹೆಸರಲ್ಲಿ ಒಂದು ರಿಜಿಸ್ಟರ್ ಆಯಿತು. ಅದು ಇವಾಗ ಅದರದ್ದೆಲ್ಲ ಪ್ರೊಸೀಜರ್ ಇದೆ. ಅದರ ರೆಕಾರ್ಡ್ ವೆರಿಫಿಕೇಶನ್, ರೋಡ್ ವೆರಿಫಿಕೇಶನ್, ರೀಚೆಕಿಂಗ್, ಅದೆಲ್ಲ ವೆರಿಫಿಕೇಶನ್ ಆದಮೇಲೆ ನಮ್ಮದು ಆ ದೇವರ ದಯದಿಂದ, ಕಟೀಲು ದುರ್ಗಾಮಾತೆಯ ದಯದಿಂದ ಖಂಡಿತವಾಗಿ ನಮ್ಮದು ಆ ವರ್ಲ್ಡ್ ರೆಕಾರ್ಡ್ ಕೂಡ ಇದರ ಜೊತೆಗೆ ಬರಬಹುದು. ಅದು ಆದಷ್ಟು ಬೇಗ ಬರಲಿ ಅನ್ನುವಂತಹ ಆಶಯ ಕೂಡ ನಮ್ಮದು. ಮೇಡಮ್, ಈಗ ಅಲ್ಲಿಂದ ಆರಂಭ ಮಾಡಿದ ಮೇಲೆ ಫಸ್ಟ್ ಡೇಗೆ ಅದು ಮುಗಿಸುವಾಗ ಮತ್ತೆ ಸೆಕೆಂಡ್ ಡೇ ಸ್ಟಾರ್ಟ್ ಮಾಡುವಾಗ ಯಾವೆಲ್ಲ ಯೋಚನೆಗಳು ಬಂದು ಹೋದ್ವು ಆ ಕ್ಷಣಕ್ಕೆ ಅಂತ? ಫಸ್ಟ್ ಡೇ ನಾವು ಯಾವಾಗ ಕಂಪ್ಲೀಟ್ ಮಾಡಿದ್ವಿ, ಅಥವಾ ಎವ್ರಿ ಡೇ, ಇನ್ಫ್ಯಾಕ್ಟ್ ಫಸ್ಟ್ ಡೇ ಅಂತ ಅಲ್ಲ, ಎವ್ರಿ ಡೇ ಮುಗಿಸುವಾಗ ಅಥವಾ ಶುರು ಮಾಡುವಾಗ ನಮ್ಮದು ಪ್ರೀ ಪ್ಲ್ಯಾನ್ ಯಾವುದೂ ಹೋಟೆಲ್ ಇರಲಿಲ್ಲ ನಮ್ಮ ಹತ್ರ. ಅಂದರೆ ಇವತ್ತು ನಾವು 42 ಕಿಲೋಮೀಟರ್ ಕಂಪ್ಲೀಟ್ ಆದಮೇಲೆ ನಾವು ಆ ಲೊಕೇಶನಿಂದ ಸರ್ಚ್ ಮಾಡೋದು, ನಾವು ಇಲ್ಲಿ ಹತ್ತಿರದಲ್ಲಿ ಯಾವ ಹೋಟೆಲ್ ಇದೆ ಸ್ಟೇ ಮಾಡಲಿಕ್ಕೆ. ಅಂದರೆ 22 ಹೋಟೆಲನ್ನು ನಾವು ಚೇಂಜ್ ಮಾಡಿದ್ದೇವೆ ಎವ್ರಿ ಡೇ. ಅಂದರೆ 42 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೇವೆ, 42 ನಂತರ ಸ್ಟಾಪ್ ಮಾಡ್ತೇವೆ, ಅಲ್ಲಿ ಸ್ಟೇ ಮಾಡ್ತೇವೆ, ಆಮೇಲೆ ಬೆಳಿಗ್ಗೆ ಬಿಟ್ಟು ಇನ್ನೊಮ್ಮೆ ರೆಡಿ ಆಗ್ತೇವೆ. ಹೌದು. ಸೊ ಫಸ್ಟ್ ನಮಗೆ ರನ್ ಮುಗ್ದ ಮೇಲೆ ಒಂದು ಹೋಟೆಲ್ ಸರ್ಚ್ ಮಾಡೋದು. ಕೆಲವು ಕಡೆಯಲ್ಲಿ ನಾವು 25-30 ಕಿಲೋಮೀಟರ್ ಬ್ಯಾಕ್ ಸೈಡ್ ಬಂದಿದ್ದೇವೆ. ಯಾಕಂತ ಹೇಳಿದ್ರೆ ಆ ಏರಿಯಾದಲ್ಲಿ ಹೋಟೆಲೇ ಇಲ್ಲ. ನಿಪ್ಪಾಣಿ ಮತ್ತೆ ಬೆಳಗಾವ್ ಹತ್ರ ಸ್ವಲ್ಪ ಎದುರು ಹೋದ್ಮೇಲೆ ಅಲ್ಲಿ ಹೋಟೆಲ್ ಇರಲಿಲ್ಲ. ಅದಕ್ಕೋಸ್ಕರ 25-30 ಕಿಲೋಮೀಟರ್ ಬ್ಯಾಕ್ ಬಂದ್ಬಿಟ್ಟು ಸ್ಟೇ ಮಾಡಿಬಿಟ್ಟು ಬೆಳಿಗ್ಗೆ 3 ಗಂಟೆ ಎದ್ದು ಫ್ರೆಶ್ ಆಗಿ 4 ಗಂಟೆಗೆ ಅದೇ 30 ಕಿಲೋಮೀಟರ್ ಟ್ರಾವೆಲ್ ಮಾಡಿಬಿಟ್ಟು ಎಲ್ಲಿ ಲೊಕೇಶನಲ್ಲಿ ನೀವು ಮಾರ್ಕ್ ಮಾಡಿದ್ದೀರಾ ಡೇ ಎಂಡಲ್ಲಿ 42 ಕಿಲೋಮೀಟರ್, ಆ ಲೊಕೇಶನಲ್ಲೇ ನೀವು ಇನ್ನೊಮ್ಮೆ ಶುರು ಮಾಡಬೇಕು. ಅದು ವರ್ಲ್ಡ್ ರೆಕಾರ್ಡ್. ಅದು ಟ್ರಾವೆಲ್ ಕೂಡ ಪೇನ್ಫುಲ್. ಅದು ಹೌದು. ಬೆಳಿಗ್ಗೆ ನೀವು ಕೇಳಿದ್ರಿ ನನ್ನ ಹತ್ರ, ಬೆಳಿಗ್ಗೆ ಹೇಳುವಾಗ ನಿಮಗೆ ಹೇಗೆ ಫೀಲ್ ಆಗ್ತಾ ಇತ್ತು ಅಂತ ಹೇಳಿ. ಬೆಳಿಗ್ಗೆ ಹೇಳುವಾಗ ನಾವು ನಮ್ಮದು ಲೆಗ್ಸ್ ನಮ್ಮ ಹತ್ರ ಮಾತಾಡುತ್ತೆ ಅಂತೆ. ಹೌದು, ಇವತ್ತು ಕೂಡ ಇದೆಯಾ ಅಂತ ಹೇಳಿ ಅದರದ್ದು ರೆಸ್ಟ್ಲೆಸ್ ಫೀಲಿಂಗ್ಸ್ ಎಲ್ಲ ನಮಗೆ ಫೀಲ್ ಆಗುತ್ತೆ. ಆವಾಗ ನಾವು ಕಟೀಲು ದುರ್ಗದ್ದೊಂದು ಪ್ರಸಾದ ತಗೊಂಡ್ಬಿಟ್ಟು ಇಚ್ಛಾ ದೇವರನ್ನೆಲ್ಲ ನಾವು ಪ್ರಾರ್ಥನೆ ಮಾಡಿಬಿಟ್ಟು ಒಂದು ಕೈ ಮುಗಿದು ಶೂ ಹಾಕ್ಬಿಟ್ಟು ಲೇಸ್ ಕಟ್ಟಿದ ಮೇಲೆ ಎಲ್ಲಿಂದಲೋ ಒಂದು
ಅಚಾನಕ್ ಒಂದು ಶಕ್ತಿ, ಯೂನಿವರ್ಸ್ ಪವರ್ ಅಂತ ಹೇಳ್ತಾರೆ. ಹೌದು, ಯೂನಿವರ್ಸ್ ಪವರ್ ಅಂತ ಹೇಳಿ, ಆ ಯೂನಿವರ್ಸ್ ಪವರ್ ಇಂದ ನಮ್ದು ರನ್ ಶುರು ಆಗಿದ ನಂತರ 42 ಕಿಲೋಮೀಟರ್ ವರೆಗೆ ದೇವರ ದಯದಿಂದ ಒಳ್ಳೆ ರೀತಿಯಲ್ಲಿ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುತ್ತೆ. ಆಗ್ತಾ ಬಂತು, ಆಯ್ತು, ಇವತ್ತು ಮುಗಿಸಿ ಕೂಡ ಆಯ್ತು. ಹೌದು ಸರ್. ಈಗ ಆರಂಭದ ದಿನದಿಂದ ಇವತ್ತಿನವರೆಗೆ ಆ ಒಂದು ಕ್ಷಣಗಳನ್ನು ನೀವು ಈಗ ಮೆಲುಕು ಹಾಕುದಂತಾದ್ರೆ ಹೇಗಾಯ್ತು ಸರ್? ಅದೇ ನಾನು ವಿಷಯ ಕೂತ್ಕೊಂಡು ಏನಿಸೋದು, ನನಗೆ ಫ್ರೆಂಡ್ ಕೊಟ್ಟ ರಿಟರ್ನ್ ನೀವು ಈಗ ಮಂಗಳೂರಿನಿಂದ ಮುಂಬೈಗೆ ನೀವು ನಾನೀಗ ಏನಾದರೂ ಒಂದು ಆಫರ್ ಮಾಡಿದರೆ ಹೋಗ್ತೀರಾ? ನಾನು ಹೇಳಿದೆ 1 ಕೋಟಿ ಕೊಟ್ಟರು ನಾನು ಬರೋದಿಲ್ಲ ಅಂತ ಹೇಳಿದೆ. ಇದು ರಿಯಲಿ ಅಜ್ಜಿ ಹೇಳಿದ್ರು, ನಾನು ಇವತ್ತೇ ಹೇಳಿದ್ದು. ನಾನು ನಮ್ಮದು ಉದಯಣ್ಣಂದಿದ್ದಾರೆ ಕುಂದಾಪುರದವ್ರು, ಸ್ಪೆಷಲಿ ಫಾರ್ ಅದಕ್ಕೆ ಅವರು ಬಸ್ಸಿಂದ ಬಂದದ್ದು, ಟ್ರೈನಲ್ಲಿ ಆಗೋದಿಲ್ಲ, ಬಸ್ಸಿಂದ ಬಂದು ಫಂಕ್ಷನ್ ಅಟೆಂಡ್ ಮಾಡಿ ರಿಟರ್ನ್ ಕೂಡ ಸಂಜೆ ಹೋಗ್ತಾರೆ. ಅವರಿಗೆ ಹೇಳಿದ ಮಾತು ನಾನು, ಎಲ್ಲ ಇಷ್ಟು ನೆಗಾಡಿದ್ರು ಅವರು, ಅಂದರೆ ನೀವು ಎಷ್ಟು ಪೇನ್ಫುಲ್ ಆಗಿರುವರು ಜಸ್ಟ್ ಥಿಂಕ್ ಮಾಡಿ ಅಂತ ಹೇಳ್ತಾರೆ. ಹೌದು, ನಿಮ್ಮ ನೋವನ್ನ ನಾವು ಫೀಲ್ ಮಾಡ್ಕೊಳ್ಬೇಕು, ನಿಜ. ಮೇಡಮ್, ಈಗ ಆ ಒಂದು ಅಷ್ಟು ದಿನದಲ್ಲಿ ಈ ಆರೋಗ್ಯದಲ್ಲಿ ಏರುಪೇರು ಅಂತಹ ಸಮಸ್ಯೆಗಳು ಏನಾದರೂ ಕಾಡಿದ್ವಾ ಹೇಗೆ ನಿಮಗೆ? ದೇವರ ದಯದಿಂದ ಇಲ್ಲ. ಆದರೆ ಈ ಬಿಸಿಲು ಕಾಟ ಅಂದರೆ 8 ಗಂಟೆ ಆದಮೇಲೆ ಒಂದು ಬಿಸಿಲಿನ ಕಾಟ ತುಂಬಾ ಅಂತ ಹೇಳಿದರೆ ನಮ್ಮ ಕಲರ್ ವೈಟಿಂದ ಬ್ಲ್ಯಾಕ್ ಆಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆ ಇವಾಗ ಸತ್ಯ ಹೇಳೋದಾದರೆ. ಆ ಬಿಸಿಲಿನ ಕಾಟದಲ್ಲಿ ನೀವು ಮಲ್ಟಿಪಲ್ ಇಶ್ಯೂಸ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಒಂದು ಡಿಹೈಡ್ರೇಷನ್ ಅಂದರೆ ಏನು? ನೀವು ನೀರು ಸರಿಯಾಗಿ, ನಿಮ್ಮದು ನೀರಿನ ಅಂಶ ಕಡಿಮೆ ಆದರೆ ನಿಮ್ಮ ಬಾಡಿ ಡ್ರೈ ಆಗಿಬಿಟ್ಟು ನಿಮಗೆ ಡಿಹೈಡ್ರೇಷನ್ ಪ್ರಾಬ್ಲಮ್ ಬರುತ್ತೆ. ಡಿಹೈಡ್ರೇಷನ್ ಪ್ರಾಬ್ಲಮ್ ಬಂದರೆ ನೆಕ್ಸ್ಟ್ ಡೇ ನಿಮ್ಮದು ರನ್ ಮಾಡಲಿಕ್ಕೆ ಜಸ್ಟ್ ಇಂಪಾಸಿಬಲ್. ಅದಕ್ಕೆ ಆ ಸಮಯದಲ್ಲಿ ನಮ್ಮ ಕೋಚ್, ನಮ್ಮ ಸಪೋರ್ಟರ್ ಅವರು ನೀರು ಕುಡೀರಿ, ಎಳ್ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಅದು ಇದು ಅಂಥೇಳಿ ಅವ್ರದ್ದು ಒಂದು ಗೈಡೆನ್ಸ್ ಕೂಡ ಇತ್ತು. ಅದೇ ರೀತಿಯಲ್ಲಿ ನಾವು ಕೂಡ ಒಂದು 8 ವರ್ಷದಿಂದ ಇದು ಟ್ರೈನಿಂಗ್ ತಗೊಳ್ತಾ ಇದ್ದೇವೆ, ಮಲ್ಟಿಪಲ್ ರನ್ಸ್ ಮಾಡಿದ್ದೇವೆ. ನಮ್ಮ ಹತ್ರ ಕೂಡ ದೇವರ ದಯದಿಂದ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇತ್ತು ರನ್ನಿಂಗ್ ಇದ್ದು. ಆದ್ರಿಂದ ಟೈಮ್ ಟು ಟೈಮ್ ನಮಗೆ ಏನು ಬೇಕಾ ಆ ವಸ್ತುಗಳನ್ನು ನಾವು ತಗೊಂಡು ಸ್ಟೆಪ್ ಬೈ ಸ್ಟೆಪ್ ನಮ್ಮ ಆ್ಯಕ್ಷನನ್ನು ಮಾಡ್ತಾ ನಾವು ಮುಂದೂಡ್ತಾ ಬಂದಿದ್ದೇವೆ. ನಂಬರ್ 2 ಏನಂತ ಹೇಳಿದರೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೇವೆ. ಹೆಲ್ತಿನ ಬಗ್ಗೆ ನೀವು ಕೇರ್ಲೆಸ್ ಮಾಡಬಾರ್ದು. ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಬಾಡಿ. ಅದಕ್ಕೋಸ್ಕರ ನೀವು ಆ ಬಾಡಿಗೆ ಪೇನ್ ಕೊಡ್ತಾ ಇದ್ದೀರಿ, ಇದು ನಾರ್ಮಲ್ ಅಲ್ಲ, ನ್ಯಾಚುರಲ್ ಅಲ್ಲ. ನೀವು ಆ ಬಾಡಿಗೆ ಒಂದು ನ್ಯಾಚುರಲ್ ವೇಯಲ್ಲಿ ಒಂದು 40-45 ವರ್ಷದಿಂದ ನೀವು ಬಾಡಿಯನ್ನು ಒಂದು ಥರದಲ್ಲಿ ನೀವು ನೋಡ್ತಾ ಬಂದರೆ ಸಡನ್ಲಿ ಯು ಆರ್ ಗಿವಿಂಗ್ ಸಮ್ ಪ್ರೆಷರ್ ಟು ಯುವರ್ ಬಾಡಿ. ಆವಾಗ ಏನಂತ ಹೇಳಿದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಆ ಬಾಡಿಗೆ ಅದಕ್ಕೆ ಏನು ಬೇಕಾ ಅಂದರೆ ಎಡಿಷನ್ ಆಗಿ ಪ್ರೋಟೀನ್ ಇಂಟೇಕ್, ಕಾರ್ಬ್ ಎಷ್ಟು ಬೇಕು ನಿಮಗೆ, ನೀರಿನ ಅಂಶ ಎಷ್ಟು ಬೇಕು, ಓವರ್ ಸ್ಟ್ರೆಚ್ ಮಾಡದೆ ಸ್ವಲ್ಪ ಅದನ್ನು ನಾರ್ಮಲ್ ಆಗಿ ಹೇಗೆ ತರುವುದು, ಆ ರೀತಿಯ ತರಬೇತಿ ನಮಗೆ ಇದ್ರಿಂದ ನಾವು ದೇವರ ದಯದಿಂದ ಏನೂ ಹೆಲ್ತ್ ಇದ್ದು ಇಶ್ಯೂ ಆಗಿರಲಿಲ್ಲ ನಮಗೆ. ಅದರ ಜೊತೆಗೆ ನಾವು ಮ್ಯಾರಥಾನ್ ರನ್ನರ್ ಯಾರಾದರೂ ಈ ಸ್ಪೀಚನ್ನು ಕೇಳ್ತಾ ಇದ್ದಾರೆ, ಅವ್ರಿಗೆ ಕೂಡ ಡೌಟ್ ಆಗಿರ್ಬೋದು. ಅವರಿಗೆ ಒಂದು ಟಿಪ್ಪಣಿ ಏನು ಅಂತ ಹೇಳಿದರೆ, ರನ್ ಆದಮೇಲೆ ಐಸಿಂಗ್ ಜನರಲ್ ಆಗಿ ಏನು ಮಾಡ್ತೇವೆ, ರನ್ ಆಗಿ ಬಂದಮೇಲೆ ನಾವು ಬಿಸಿ ನೀರಲ್ಲಿ ಸ್ನಾನ ಮಾಡೋಕ್ಕೆ ಹೋಗುತ್ತೆ, ಅದು ತಪ್ಪು. ಇಮಿಡಿಯೇಟ್ ಆಗಿ ನಾವು ಐಸ್ ತೊಗೊಂಡ್ಬಿಟ್ಟು, ನಾರ್ಮಲ್ ಐಸ್ ಅದನ್ನು ತೊಗೊಂಡ್ಬಿಟ್ಟು ನಾವು ಏನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಅರ್ಧ ಬಕೆಟ್ ಐಸಲ್ಲಿ ನಮ್ಮ ಕಾಲು ಇಟ್ಬಿಟ್ಟು 10-15 ನಿಮಿಷ ಅದನ್ನು ಸ್ಟೆಬಿಲೈಸ್ ಮಾಡಿಬಿಟ್ಟು ಅದರ ಪೇನ್ ಎಷ್ಟು ಇದೆಯಾ ಅದನ್ನು ನಾರ್ಮಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅದು ಒಂದು ನಮ್ಮದು ರಿಕವರಿ ಟೈಪ್ ಆಫ್ ಲೆಗ್ಗಿಗೆ ಸ್ವಲ್ಪ ಮಾಡಿಬಿಟ್ಟು ಆರಾಮ್ ಮಾಡ್ತಾ ಇದ್ವಿ. ಸೆಕೆಂಡ್ ಆಗಿ ರಾತ್ರಿ ಮಲಗುವಾಗ ಸ್ವಲ್ಪ ವೀಲಿಂಗ್ ಮಾಡಿ ಸ್ವಲ್ಪ ಅದಕ್ಕೋಸ್ಕರ ಏನು ಪೇನ್ ಇದೆಯಾ ಅದನ್ನೊಂದು ನಾರ್ಮಲೈಸೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ. ಥರ್ಡ್ ಆಗಿ ನಮ್ಮದು ಎಸೆಸರೀಸ್, ಶೂಸ್. ಯಾಕಂತ ಹೇಳಿದ್ರೆ ನಾವು ಶೂಸ್ ಇಲ್ಲದೆ ಅದು ನಮ್ಮದು ದೇವರ ಥರ. ಹೌದು, ಆ ಶೂಸ್ ನಮಗೆ ಸಪೋರ್ಟ್ ಮಾಡಿದೆ. ಇಷ್ಟು ದೂರ 950 ಕಿಲೋಮೀಟರ್ ರನ್ ಮಾಡಲಿಕ್ಕೆ ಆ ಶೂಸು ನಮ್ಮ ಪಾದದ ಪ್ರಕಾರ ಅದರ ಪ್ರಕಾರ ಕರೆಕ್ಟ್ ಆಗಿರಬೇಕು. ಅದು ಬಿಟ್ಟು ನೀವು ನಿಮ್ಮ ಓವರ್ ಸೈಜ್ ಅಥವಾ ಸ್ಮಾಲ್ ಸೈಜ್ ಈದರ್ ಆಫ್ ಥಿಂಗ್ ಅದು ನಿಮಗೆ ಇಂಪ್ಯಾಕ್ಟ್ ಮಾಡುತ್ತೆ. ಅದು ತುಂಬ ಇಂಪಾರ್ಟೆಂಟ್. ವಾಕಿಂಗ್ ಕೂಡ ನಾರ್ಮಲ್ ಆಗಿ ಚಪ್ಪಲಿ ಮಾಡಿಬಿಟ್ರೆ ನಿಮಗೆ ಇಂಜುರಿ ಇಮಿಡಿಯೇಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಎಸೆಸರೀಸ್ ವೆರಿ ಇಂಪಾರ್ಟೆಂಟ್. ಸಾಕ್ಸ್, ಅದಕ್ಕೆ ಬೇಕಾಗಿರುವ ನಿಮಗೆ ನೀ ಕ್ಯಾಪ್ ಏನೆಲ್ಲ ಬೇಕಾ ಅದು ಎಸೆಸರೀಸ್ ಅನ್ನು ವೇರ್ ಮಾಡಿಬಿಟ್ಟೆ ನೀವು ರನ್ ಮಾಡಬೇಕು. ಅದೊಂದು ಟಿಪ್ಪಣಿ ಎಲ್ರಿಗೂ ಕೂಡ ನಾನು ಹೇಳ ಬಯಸ್ತೇನೆ. ಈಗ ಮೇಡಮ್, ಬೆಳಿಗ್ಗೆ ಈಗ ನೀವು ಹೇಳ್ತಾ ಇದ್ರಿ 3 ಗಂಟೆಗೆ ಒಂದೊಂದು ಸಲ ಹೇಳ್ತಾ ಇದ್ವಿ, ಎವ್ರಿ ಡೇ 3 ಗಂಟೆ. ಯಾಕಂತ ಹೇಳಿದ್ರೆ ನಾವು 4
ಗಂಟೆಗೆ ರೂಮಿಂದ ಹೊರಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತೇವೆ. ಅಲ್ಲಿಂದ ಆ ಲೊಕೇಶನ್ ಎಲ್ಲಿ ಮಾರ್ಕ್ ಮಾಡಿದ್ದೇವ ಅದಕ್ಕೆ 10-15 ನಿಮಿಷ ಅಥವಾ ಕೆಲವೊಮ್ಮೆ ಅರ್ಧ ಗಂಟೆ ಕೂಡ ಡಿಸ್ಟೆನ್ಸ್ ಇರುತ್ತೆ. ಎಷ್ಟು ಬೇಗ ಶುರು ಮಾಡಿದ್ವಿ ಅಷ್ಟು ಬೇಗ ನಮಗೆ ಬಿಸಿಲು ಕಡಿಮೆ ಆಗುತ್ತೆ. ನೀವು ಎಷ್ಟು ಗಂಟೆಗೆ ಅದು ತಲುಪ್ತಾ ಇದ್ರಿ? ಅಂದ್ರೆ ಈಗ 42 ಕಿಲೋಮೀಟರ್ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಗಂಟೆಗೆ ಸಾಧಾರಣ? ಅಂದ್ರೆ ನಾವು 4:20ರಿಂದ 4:15 ಒಳಗಡೆ ನಾವು ರನ್ ಶುರು ಮಾಡ್ತಾ ಇದ್ವಿ. ಮತ್ತು ಅದರ ಜೊತೆಗೆ ನಮ್ಮದು 8-8:30 ಆಗುವಾಗ ಅಂದರೆ 23 ಕಿಲೋಮೀಟರ್ ನಂತರ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ. ಬ್ರೇಕ್ಫಾಸ್ಟ್ ಅಂದರೆ ವೆರಿ ನಾರ್ಮಲ್, ಇಟ್ ಈಸ್ ಲೈಕ್ ಲೈಟ್ ಚಟ್ನಿ ಕಾಫಿ ಒಂದು ಕೊಟ್ಬಿಟ್ಟು ಆಮೇಲೆ ಅಲ್ಲಿಂದ ಶುರು ಮಾಡ್ತಾ ಇದ್ವಿ ಬ್ಯಾಲೆನ್ಸ್ ಮಾಡಲಿಕ್ಕೆ. ಆಮೇಲೆ ನಡುವಲ್ಲಿ ಎಳ್ನೀರ, ಮಜ್ಜಿಗೆನ, ನೀರು ಕಂಟಿನ್ಯೂಸ್ ಕುಡಿತಾ ಇರ್ತೇವೆ. ನಟ್ಸ್ ಏನಾದಿದ್ರು ಬಾಯಿಗೆ ಹಾಕ್ತೇವೆ, ಮತ್ತು ಫ್ರೂಟ್ಸ್ ಏನಾದರೂ ಇದ್ರು ಅದು ಆ ಬ್ರೇಕ್ ಎಲ್ಲ ಕೂಡಿಬಿಟ್ಟು ನಾವು 11:30ರಿಂದ 12 ಗಂಟೆ ಒಳಗಡೆ ರನ್ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮಗೆ ಸಮಯದ ಮಿತಿ ಇರಲಿಲ್ಲ. 42 ಕಿಲೋಮೀಟರ್ ಮಾಡಬೇಕು ನೀವು, ಆದರೆ ಸಮಯದ ಮಿತಿ ಇಲ್ಲ. ಆದರೆ ಅದರ ಜೊತೆಗೆ ನಿಮಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಬಿಸಿಲು. ನೀವು ಎಷ್ಟು ಡಿಲೇ ಮಾಡ್ತೀರಾ ಅಷ್ಟು ನಿಮಗೆ ಬಿಸಿಲಿನ ಸೀಟ್ ಬರುತ್ತೆ. ಹೌದು ಹೌದು. ಈಗ ಸಾಮಾನ್ಯವಾಗಿ ರೋಡಲ್ಲೇ ನೀವು ರನ್ ಮಾಡೋದ್ರಿಂದ ಒಂದಷ್ಟು ಹಿಲ್ ಸ್ಟೇಷನ್ಸ್ಗಳೆಲ್ಲ ಸಿಕ್ಕಿರ್ಬೋದು. ಅದೆಲ್ಲ ಹೇಗಿತ್ತು ಆ ಅನುಭವಗಳೆಲ್ಲ? ರೋಡಲ್ಲಿ ರನ್ ಮಾಡುವಾಗ ಮಹಾರಾಷ್ಟ್ರದಲ್ಲಿ ಸ್ಪೆಷಲ್ ಆಗಿ ರೋಡ್ ಇದ್ದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನ್ಯಾಷನಲ್ ಹೈವೇದು. ಅದರಿಂದ ಬ್ರಿಡ್ಜ್ ವರ್ಕ್ ನಡೀತಾ ಇದೆ. ಕೆಲವೊಮ್ಮೆ ಸಬ್ವೇ, ಕೆಲವೊಮ್ಮೆ ರೈಟ್ ಸೈಡ್, ಲೆಫ್ಟ್ ಸೈಡ್, ಪ್ಲಸ್ ನೀವು ಟ್ರಾಫಿಕ್ ಜೊತೆಗೆ ಓಡುವವರು. ಟ್ರಾಫಿಕ್ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಟ್ರಕ್, ಕಾರ್ಸ್ ಆ ಹೈವೇಯಲ್ಲಿ ಹೋಗ್ತಾ ಬರ್ತಾ ಇರುತ್ತೆ. ಹೌದು, ಡಿಸ್ಟರ್ಬೆನ್ಸ್, ತುಂಬ ಡಿಸ್ಟರ್ಬೆನ್ಸ್. ಕಾರ್ ಕೆಲವೊಮ್ಮೆ ಬೈಕ್ನವರು ನಿಮಗೆ ಟಚ್ ಮಾಡಿ ಪಾಸ್ ಆಗ್ತಾರೆ. ಸೊ ಸೇಫ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟು ರಿಸ್ಕ್ ತೊಗೊಂಡ್ಬಿಟ್ಟೆ ನಾವು ಈ ರನ್ ಶುರು ಮಾಡಿರುವುದು. ಯಾಕಂತ ಹೇಳಿದರೆ ನಮಗೆ ಗೊತ್ತಿತ್ತು ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ನಾವು ಮಲ್ಟಿಪಲ್ ಟೈಮ್ಸ್ ನಮ್ಮ ಗಾಡಿಯಲ್ಲಿ ಊರಿಗೆ ಬಂದವರು, ಅದರಿಂದ ರೋಡ್ ಇದ್ದು ಫೀಲಿಂಗ್ಸ್ ಇತ್ತು ನಮಗೆ. ಹೌದು. ಸೆಕೆಂಡ್ ಆಗಿ ನೀವು ಹಿಲ್ ಬರುವಾಗ ಅಂದರೆ ಮೇಯ್ನ್ ಆಗಿ ಕಂಡಾಲ ಘಾಟ್ ಇತ್ತು. ಹೌದು, ಸೆಕೆಂಡ್ ಡೇಗೆ ಕಂಡಾಲ ಘಾಟ್ ಇತ್ತು. ಆಮೇಲೆ ಸತಾರ ಘಾಟ್ ಬಂತು. ಆಮೇಲೆ ಅಪ್ ಆ್ಯಂಡ್ ಡೌನ್ ಅಂತೇಳಿ ರೋಲಿಂಗ್ ಹಿಲ್ಸ್ ಕೂಡ ಇತ್ತು. ಆವಾಗ ಮೇಯ್ನ್ ಆಗಿ ಕಂಡಾಲ ಘಾಟದಲ್ಲಿ ತುಂಬ ಅಂದರೆ ತುಂಬ ನಮಗೆ ಕಷ್ಟ ಆಯಿತು. 10:30ರಿಂದ 1 ಗಂಟೆವರೆಗೆ ಆ ಕಂಡಲ ಘಾಟ್ ನಾವು ಮೇಲ್ಗಡೆ ಬಂದ್ವಿ. ಅದು ತುಂಬ ಹೀಟ್ ಆಗಿರುವುದರಿಂದ ರನ್ ಮುಗಿದ್ಮೇಲೆ ನಾರ್ಮಲೈಸ್ ಆಗಲಿಕ್ಕೆ ನಮಗೆ 1 ಅವರ್ ತಾಗಿತ್ತು. ಹೌದು. ಹಾಗೆ ರೋಲಿಂಗ್ ಹಿಲ್ಸ್ಗೆ ನಮಗೆ ಸ್ಪೆಷಲ್ ಟ್ರೈನಿಂಗ್ ನಾವು ಹೇಳಿದ್ವಿ. ಹರಿಸರ್ ಅಂಡರ್ ನಾವು ಟ್ರೈನಿಂಗ್ ಮಾಡ್ತಾ ಇರುವಾಗ ನಮಗೆ ಹಿಲ್ಗೆ ಹೋಗುವಾಗ ಹೆಂಗೆ ನೀವು ಓಡಬೇಕು, ಎಷ್ಟು ನಿಮ್ಮದು ಹಾರ್ಟ್ ರೇಟ್ ಇರಬೇಕು, ಯಾವ ರೀತಿ ಪೋಸ್ಚರ್ ಇರಬೇಕು, ಈ ರೀತಿ ನಾವು ತರಬೇತಿಯನ್ನು ಆಲ್ರೆಡಿ ತಗೊಂಡಿದ್ವಿ. ಆ ತರಬೇತಿಯನ್ನು ಇಲ್ಲಿ ನಾವು ಅಪ್ಲೈ ಮಾಡಿದ್ವಿ. ಸರ್, ಈಗ ನೀವು ಹೋಟೆಲ್ ಉದ್ಯಮದವರು, ಮೇಡಮ್ ಒಬ್ಬರು IT ಫೀಲ್ಡ್ ಅಂತಲೇ ಹೇಳಬಹುದು. ಅಷ್ಟೆಲ್ಲ ಇದ್ದುಕೊಂಡು ಈ ರನ್ ಬಗ್ಗೆ ಹೇಗೆ ನಿಮಗೆ ಒಂದು ಆಸಕ್ತಿ ಉಂಟಾದದ್ದು? ಒಂದು 8 years ಬ್ಯಾಕ್ ರೇಷ್ಮಾ ಈಗ ಎಂತಾದರೂ ಜುಂಬಾ ಅದು ಇದೆಲ್ಲ ಹೋಗ್ತಾ ಇದ್ರು. ಅವಳಿಗೊಂದು ಫಟಕ್ ಇಮಿಡಿಯೇಟ್ಲಿ ರನ್ನದೊಂದೊಂದು ಚಟ ಬಂತು, ಅಂದರೆ ಕ್ರೇಜ್ ಬಂದು. ಯಾರೊಂದು ಆಫೀಸಲ್ಲಿ ಹೇಳಿದಂದರೆ ಇಂದು ಆರ್ಮಿಯವರಿದ್ದಾರೆ, ಟ್ರೈನಿಂಗ್ ಕೊಡ್ತಾರೆ, ಒಳ್ಳೆ ಉಂಟು, ನಾನು ಸ್ವಲ್ಪ ಟ್ರೈ ಮಾಡು ಅಂತ ಹೇಳಿದೆ. ಒಂದು 4-5 ಕ್ಲಾಸ್ ಹೋದ್ಲು, ಅವಳಿಗೆ ಪಾಸಿಟಿವ್ ಬಂತು. ನಾನು ಬೆಳಿಗ್ಗೆ ಲೇಟ್ ಹೇಳು ಬರೋದು, ರಾತ್ರಿ 12 ಗಂಟೆಗೆ, ಬೆಳಿಗ್ಗೆ 9 ಗಂಟೆ 9:30 ಗಂಟೆ ಅವ್ರ ಆಫೀಸ್ ಹೋದ್ರೆ ನಾನು ಹೇಳುದು. ಮುಂಬೈಯ ಜನಜೀವನ ಆರಂಭ ಆಗೋದೇ ಲೇಟ್. ಅವಳಿಗೆ ತುಂಬ ಇದಿತ್ತು, ಇವರನ್ನು ಬೇಗ ಎಬ್ಬಿಸೋದು, ಏನಾದೊಂದು ನಾಟಕ ಮಾಡಬೇಕಂತೇಳಿ. ಕ್ಲಾಸಿಗೆ ಒಂದು 2-3 ದಿವಸ ಹಾಗೂ ನನ್ನನ್ನು ಹೇಳಿಸಿದ್ದಳು, ನಾಳೆ ನೋಡು ಅಂತೇಳಿ. ಒಂದು ದಿವಸ ಹೋದೆ, ಹೋಗುವಾಗ ಟೀಕೆ ಅಂತ ಹೇಳಿದೆ. ಮರುದಿವಸ ಹೋದೆ, ಒಂದು 2-3 ದಿವಸ ಆಗ ನನಗೆ ಸ್ವಲ್ಪ ಪಾಸಿಟಿವ್ ಬಂತು. ನನ್ನಕ್ಕಿಂತ ಫ್ಯಾಟ್ ಇದ್ದವರು ಅವ್ರು ರನ್ ಮಾಡ್ತಾರೆ, 3 ಗಂಟೆಯಲ್ಲಿ 21 ಮಾಡ್ತಾರೆ, 2 ಗಂಟೆಯಲ್ಲಿ. ನನಗೆ ಯಾಕೆ ಆಗೋದಿಲ್ಲ? ನಾವು ಇಷ್ಟು ಕಷ್ಟದ ಬಿಸ್ನೆಸ್ಸನ್ನು ನಾವು ಸಕ್ಸಸ್ ಮಾಡ್ತೇವೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ, ಅದು ಜನ ಇಲ್ಲ, ಅದಿಲ್ಲ, ಇದರಲ್ಲಿ ಯಾಕೆ ಆಗಲಿಕ್ಕಿಲ್ಲ? ನನಗೊಂದು ಚಾಲೆಂಜ್ ಬಂತ. ಆ ಚಾಲೆಂಜಿಂದ ನಾನು ಹಠ ಇಡ್ತೀನಿ. ಫಸ್ಟಿಗೆ ನಾನು 500-800 ಇಷ್ಟು ಬ್ರೀತಿಂಗ್ ಇದಾಗ್ತಾಯಿತ್ತು ನನಗೆ. 800 ಮೀಟರ್ ಓಡಲಿಕ್ಕೆ ಆಗ್ತಿಲ್ಲ. ಆಗ ನಾನು ಹೇಳೋದು, ಸರ್ ಯಾವಾಗ ಆಗ್ತದೆ ನನಗೆ, ಯಾವಾಗ ಕೇಳೋದು, ನಿಲ್ಲು. ಆದರೂ ನನಗೆ ಮಾತ್ರ 2 years ತಾಗಿತ್ತು ಮಾತ್ರ. ಒಂದು 10 ಕಿಲೋಮೀಟರ್ 21 ಕಿಲೋಮೀಟರ್ ಎಲ್ಲ ಇದು ಆದರೆ 2 years. ಯಾಕೆಂದರೆ ನನಗೆ ಒಂದೇ ಒಂದು ಸರ್ಟಿಫಿಕೇಟ್ ಸಿಗಲಿಕ್ಕಿಲ್ಲ ನನಗೆ ಬಾಲ್ಯದಿಂದ. ನಾನು ಸ್ಪೋರ್ಟ್ಸಲ್ಲಿ ಯಾವುದಕ್ಕೆ ನಾನು ಎಲ್ಲ ಹೋಗಿ ಇದ್ರೂ ಕೂಡ ಸ್ವಲ್ಪ
ಓಡೋದು ಸ್ಪೀಡ್ ಓಡೋದು ಅಲ್ಲಿ ಪುಟ್ಟು ಮತ್ತು ಫೇಲ್ ಆಗೋದು ಅಷ್ಟೇ. ಇಲ್ಲಿ ಮಾತ್ರ ನಾನು ಎಕ್ದಮ್ ಚಾಲೆಂಜಿಂಗ್ ಹೋದೆ, ಅದೇ ನನಗೆ ಸಕ್ಸಸ್ ರಿಯಲಿ. ಅಂದರೆ ಹಠ ಹಿಡಿಬೇಕು. ಮೇಡಮ್, ಅದು ನಿಮಗೂ ಅದೇ ರೀತಿಯಾದಂತಹ ಒಂದು ಆಸಕ್ತಿ ಇತ್ತ ಹೇಗೆ? ಆಸಕ್ತಿ ಅಂತ ಹೇಳಿದ್ರೆ ಫಿಟ್ನೆಸ್ ಯಾವಾಗಲೂ ನನ್ನ ಹತ್ರ ಇತ್ತು, ಮೊದಲು ಕೂಡ, ಮದುವೆಗಿಂತ ಮೊದಲು ಆಮೇಲೂ ಕೂಡ. ಆದರೆ ರನ್ನಿಂಗ್ ಅಂತೇಳಿ ಇರಲಿಲ್ಲ. ಫಿಟ್ನೆಸ್ಸಲ್ಲಿ ಜುಂಬಾ, ಯೋಗ, ವಾಕ್ ಮಾಡೋದು, ಆ ರೀತಿ ಫ್ರೆಂಡ್ ಸರ್ಕಲ್ ಜೊತೆಗೆ ಹೋಗ್ತಾ ಇದ್ದೆ. ಸಡನ್ನಾಗಿ ಒಂದು ನ್ಯೂ ಬಾಂಬೆಯಲ್ಲಿ ಒಂದು ರನ್ ಇತ್ತು, ಅದರಲ್ಲಿ ಒಂದು 3 ಕಿಲೋಮೀಟರ್ ಫಸ್ಟ್ ರನ್ ಮಾಡಲಿಕ್ಕೆ ನಾನು ವಾಕ್ ರನ್ ಮಾಡಿಕೊಂಡು ಹೋಗುವಾಗ ಒಬ್ಬರು ಪರಿಚಯ ಆಯಿತು, ನಮ್ಮೂರಿನವರೇ. ಅವರು ಇಂಟ್ರೊಡಕ್ಷನ್ ಮಾಡಿದರು, ರಂಟಾಸ್ಟಿಕ್ ದಿಲ್ಸೆ ಈ ಟೀಮ್ ಇದೆ, ಅವ್ರ ಎಕ್ಸ್ ಆರ್ಮಿ, ಇದರಲ್ಲಿ ಹೋಗ್ಬಿಟ್ಟು ನೀನು ಜಾಯಿನ್ ಆಗು, ನಿನಗೆ ಒಂದು ನಿನ್ನ ಹೆಲ್ತ್ ಇದ್ದು ನಿನಗೆ ಫಿಟ್ನೆಸ್ ಬರ್ಬೋದು ಅಂತೇಳಿ. ಅದಕ್ಕೋಸ್ಕರ ಜಾಯಿನ್ ಆದಮೇಲೆ ಅವರ ಟ್ರೈನಿಂಗ್ ಅಂದರೆ ಆ್ಯಸ್ ಅ ಆರ್ಮಿ ಪರ್ಸನ್, ಆರ್ಮಿದು ನಿಮ್ಗೆ ಗೊತ್ತಿದೆ ಸ್ಟ್ರಿಕ್ಟ್ ಹೆಂಗಿರುತ್ತೆ ಅಂತ ಹೇಳಿ, ಅವರ ಟ್ರೈನಿಂಗ್, ಅವರ ಹಾರ್ಡ್ ವರ್ಕ್ ನೋಡಿಬಿಟ್ಟು ಅವರು 50+ ಈ ರೀತಿ ಮಾಡಿದರೆ ನಾವು ಯಾಕೆ ಮಾಡಲಿಕ್ಕಾಗಲ್ಲ. ಹೌದು. ಹಾಗೆ ನಾವು ಶುರು ಮಾಡಿದ ಜರ್ನಿ ಲಾಸ್ಟ್ 7 ಇಯರ್ಸಲ್ಲಿ ನಾವು ಮಲ್ಟಿಪಲ್ ರನ್ಸ್, ಅಂದರೆ 50% ಆಕ್ಸಿಜನ್, ಕಾಡ್ದುಂಗ್ಲ ಅಂತ ಹೇಳ್ತೇವೆ ನಾವು ಲೇ ಲದಾಖಲ್ಲಿ, ನಾರ್ಮಲ್ ಪರ್ಸನ್ ವಾಕ್ ಮಾಡೋಕ್ಕಾಗಲ್ಲ, ಅಲ್ಲಿ ನಾವು 72 ಕಿಲೋಮೀಟರ್ ಮಾಡಿದ್ವಿ. ದಾಂಡೇಲಿ ಅಂತೇಳಿ ನಮ್ಮದು ಕರ್ನಾಟಕ ಬಾರ್ಡರಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ 100 ಕಿಲೋಮೀಟರ್ ಮಾಡಿದ್ವಿ. ಆಮೇಲೆ ನಾವು ಕಾಮ್ರೇಡ್ ವರ್ಲ್ಡಲ್ಲಿ ಸೆಕೆಂಡ್ ಟಫೆಸ್ಟ್ ರನ್ ಹೇಳ್ತೇವೆ ನಾವು, ಅಲ್ಲಿ ಸೌತ್ ಆಫ್ರಿಕಾದಲ್ಲಿ, ಅಲ್ಲಿ ನಾವು ಇಬ್ಬರು ಹೋಗ್ಬಿಟ್ಟು ಕಾಮ್ರೇಡ್ ರನ್ ಮಾಡಿದ್ವಿ 92 ಕಿಲೋಮೀಟರ್ಸ್. ಆಮೇಲೆ ತಾನದಿಂದ ಪೂನಾ ಅಂದರೆ 2 ದಿವಸದಲ್ಲಿ 3 ದಿವಸದಲ್ಲಿ ಅದು 144 ಕಿಲೋಮೀಟರ್ಸ್ ಮಾಡಿದ್ವಿ. ಹಾಗೆ ಮಲ್ಟಿಪಲ್ ರನ್ 42 ಕಿಲೋಮೀಟರ್, 21, 10 ಕಿಲೋಮೀಟರ್, ಹಾಗೆ ಮಲ್ಟಿಪಲ್ ರನ್ಸ್ ಮಾಡಿಬಿಟ್ಟು ತುಂಬ ಮೆಡಲ್ ಅಂತ ಹೇಳಿದ್ರೆ ನಮಗೆ ಹಾಲಲ್ಲಿ ನೋಡಿದರೆ ನಮ್ಮದು ಮೆಡಲ್ ಮತ್ತು ಟ್ರಾಫಿಯಲ್ಲಿ ತುಂಬಿಟ್ಟಿದೆ. ಸ್ಟಾರ್ಟಿಂಗಲ್ಲಿ ನಾವು ರನ್ ಮಾಡ್ತಾ ಇದ್ದೇವೆ, ಆಮೇಲೆ ನಮಗೂ ಪೋಡಿಯಂ ವಿನ್ನರ್ ಆಗಲಿಕ್ಕೆ ಮನಸ್ಸಾಯಿತು. ಹಾಗೆ ದೇವರ ದಯದಿಂದ ಮಲ್ಟಿಪಲ್ ರನ್, ಗಿರೀಶ್ ಶೆಟ್ಟಿದು ಇವಾಗ 1 hour 39 minutesಲ್ಲಿ 21 ಕಿಲೋಮೀಟರ್ ಮಾಡ್ತಾರೆ, 3 hour 40 minutesಲ್ಲಿ ಅವರು 42 ಕಿಲೋಮೀಟರ್ ಮಾಡ್ತಾರೆ, 39 minutes 40 minutesಲ್ಲಿ 10 ಕಿಲೋಮೀಟರ್. ಹಾಗೆ ಅವ್ರದ್ದು ಕೂಡ ರೆಕಾರ್ಡ್ ಒಳ್ಳೆ ಮಾಡ್ತಾ ಬಂದರು. ಹಾಗೆ ನಾನು ಕೂಡ ಒಳ್ಳೆ ನಮ್ಮದು ರನ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನಮಗೆ ಕೂಡ ಪೋಡಿಯಂ ವಿನ್ ಆಗಿ ಬಂದ್ಬಿಟ್ಟು ಟ್ರಾಫಿ ಬರಲಿಕ್ಕೆ ಶುರು, ಮಂಗಳೂರಲ್ಲಿ ಕೂಡ ಬಂತು ಇತ್ತೀಚೆಗೆ ಬಂತು. ಸರ್, ಈಗ ಇಷ್ಟು ದಿವಸದಲ್ಲಿ ನಿಮ್ಮ ಈ ಆಹಾರ ಪದ್ಧತಿಗಳೆಲ್ಲ ಹೇಗಿದ್ವು, ಅಥವಾ ಮೊದಲು ಹೇಗೆ ಇದಕ್ಕೆ ನೀವು ಪ್ರಿಪೇರ್ ಆಗಿದ್ರಿ? ಅಂದರೆ ಇಂಥದ್ದೇ ಊಟವನ್ನು ಪಾಲಿಸಬೇಕಾ, ಈ ರೀತಿಯಾದಂಥದ್ದೊಂದು ರೂಟೀನನ್ನು ನೀವು ಪಾಲಿಸ್ತಾ ಇದ್ರಾ ಹೇಗೆ? ಆಹಾರದಂದರೆ ಆ್ಯಕ್ಚುಲಿ ರನ್ನಿಂಗ್ ಸ್ಟಾರ್ಟ್ ಆದ ನಂತರವೇ, ಮೊದಲು ಫುಡ್ ಯಾವುದು ಕಂಟ್ರೋಲ್ ಇರಲಿಲ್ಲ. ಮಧ್ಯಾಹ್ನ ಊಟ ಮಾಡೋದು ನಾನು 3:30 ನಂತರವೇ. ನಮ್ಮ ಮಂಗಳೂರು ಸ್ಟೈಲ್ ಊಟ ಮಾಡ್ತಾ ಇದ್ರೆ ಹೇಗೆ? ಹೌದು, ನಾನು ಊಟಕ್ಕೆ ಯಾವುದೂ ಇದಿಲ್ಲ, ಅದು ಬೇಕು ಇದು ಬೇಕಂತ ಇಲ್ಲ. ಆದರೂ ಸ್ವಲ್ಪ ನಾವು ರನ್ನರ್ ಅಂತ ಹೇಳಿದ್ರೆ ಒಂದು ಒಟ್ಟಾರೆ ತಿನ್ನೋದಿಲ್ಲ, ಆಯಿಲ್ ಎಲ್ಲ ಕಮ್ಮಿ ಮಾಡಿದೆ. ಸಂಜೆ ಊಟ ಬಹಳ ಕಡಿಮೆ, 0 ಅಂತ ಎಣಿಸ್ಬೇಕು, ಹಾಲು ಫ್ರೂಟ್ಸು ಅದು. ಆದರೂ ನಾಳೆ ಒಂದು ಪಾರ್ಟಿ ಇದ್ರೆ ಅಲ್ಲಿ ಊಟ ಮಾಡ್ತೇನೆ, ಸ್ಟ್ರಿಕ್ ಇಲ್ಲ. ಸ್ಟಿಕ್ ಇದ್ದರೆ ನಾನು ಇಷ್ಟು ರನ್ ಕಂಟಿನ್ಯೂ ಮಾಡ್ತಿರ್ಲಿಲ್ಲ. ಅವರು ಗ್ರೀನ್ ಸಿಗ್ನಲ್ ಎಲ್ಲಕ್ಕೆ ಕೊಟ್ಟಿದ್ದಾರೆ, ಆದರೆ ನೀವು ಕಂಟ್ರೋಲ್ ಮಾಡಿ, ಎಲ್ಲ ನೀವು ಬಿಡಬೇಡಿ ನಾನು ಹೇಳೋದಿಲ್ಲ, ಅದು ಒಂದು ನಮಗೆ ಕಲಿಸಿದ್ದಾರೆ. ಅದರಿಂದ ನಮಗೆ ಬಹಳ ಖುಷಿಯಾಗಿ ನಾವು ಇದನ್ನು ಕಂಟಿನ್ಯೂ ಮಾಡಿದ್ರೆ ಅದು ಸಕ್ಸಸ್ ಸಿಕ್ಕಿ ಸರ್ ನಮಗೆ. ಮೇಡಮ್, ಇತ್ತೆ ಒಂಜಾತ ನಮ್ಮ ಕರಾವಳಿದ ನಮ್ಮ ತುಳುನಾಡದ ಜನಕುಲೆಗಳ ಇನ್ಸ್ಪಿರೇಷನ್ ಈರೊಂಜಿ ಅಂಚಾದ ನಮ್ಮ ಒಂಜಿ ಆತು ಪೊಂಜನಕ್ಲೆಗ್ ಈತ ಈ ಬಲಿಪುನೆಟ್ ಪೂರ ಇಂಟ್ರೆಸ್ಟ್ ಇತ್ತಿನಕ್ಲೆಗ್ ಫಿಟ್ನೆಸ್ನ ಆಯ್ನಾತ್ ಕಾಪಾಡೊಂದು ಬರೋಂದು ಪೊನಂಚಿನ ಪೊಂಜನಕ್ಲೆಗ್ ಇರದಾದ ಪನ್ಪರ್. ನಮ್ಮ ಮಂಗಳೂರುಡು ಯಾನ್ ಪುಟ್ಟು ಬೆಳೆತಿನ ಊರು ಐತ ಒಟ್ಟಿಗೆ ಎಲ್ಲಿಯರ್ ದಿಂಚಿಲ ನಮ್ಮ ಮಂಗಳೂರು ಪಂಡ ಬಾರಿ ಒಂಜಿ ರೆಸ್ಪೆಕ್ಟ್ ಬೊಕ್ಕ ಏತ್ ಇಂಪ್ರೂವ್ಮೆಂಟ್ ಆವೊಂದುಂಡು ನಮ್ಮ ಅದಗರ್ದು ಇತ್ತೆ ಮುಟ್ಟ ನಮ್ಮ ಹೋಲಿ ಸಾನಾಗ ಈ ಮಂಗಳೂರುಡ್ಲ ಇತ್ತೆ ಜನಕ್ಲೆಗ್ ಫಿಟ್ನೆಸ್ದ ಜ್ಞಾನ ಉಂಡು ಆಂಡ್ ಅಕ್ಲೆಗ್ ರೈಟ್ ಪಾತ್ ತಿಕ್ಕೊಂದಿಜ್ಜಿ ಸತ್ಯ ಬನ್ಬಿನಾಂಡ ಎಂಕುಲು ಒಂಜಿ ಉಡುಪಿಡು ಒಂಜಿ 5 ರನ್ನರ್ಸ್ ನಕ್ಲೆ ಎಂಕುಲು ತಿಕ್ಕಿಯ ಎಂಕುಲೆಗ್ ಬತ್ತದಕ್ಲು ಫೆಲಿಸಿಟೇಷನ್ ಮಲ್ತೇರು ಅಕ್ಕಲು ರನ್ ಮಲ್ಪುವೆರು ಪಂಡ ಎಂಕ್ಲೆ ಪಂಡೇರು ಎಂಕ್ಲು ಮಲ್ತ ಅಂಚತ್ತು ಒಂದು ಟಿಪ್ಸ್ ಪಂಡ ಸ್ಪೆಷಲಿ ಫಾರ್ ಲೇಡೀಸ್ ಜ್ಞಾನದಾದ ಪನ್ಪೆ ಪಂಡ ನಿಕ್ಕಲು ಸ್ಲೋಲಿ ನಿಕ್ಕಲು ಶುರು ಮಲ್ಪುಲೆ ಒಂಜಿ 2 ಕಿಲೋಮೀಟರ್ 3 ಕಿಲೋಮೀಟರ್ ವಾಕ್ ರನ್ ಶುರು ಮಲ್ತದು ಒಂತೆ ಸ್ಟ್ರೆಂಥನಿಂಗ್ ಪಂಡ ಒಂತೆ ಕೋರ್ ವರ್ಕೌಟ್ ಲೆಗ್ ವರ್ಕೌಟ್ ಮಲ್ತದು ಐದು ಬೊಕ್ಕ ನಿಕ್ಕಲು ತಿನ್ಪಿನ ವಸ್ತುಲೇನು ಒಂತೆ ಪ್ರೋಟೀನ್ ಇಂಟೇಕ್ನು ಜಾಸ್ತಿ ಮನ್ಪೊಡು. ಪ್ರೋಟೀನ್ ಇಂಟೇಕ್ ಪಂಡ ನಮ್ಮ ಸ್ಪ್ರೌಟ್ಸಾ ವೈಟ್ ಎಗ್ಗ ಚಿಕನ್ ಫಿಶ್ ಪನ್ನೀರ್ ಅತ್ತಡ ನಟ್ಸಾ ಒಂದೇನು ಪೂರ ಮಿಕ್ಸ್ ಮ್ಯಾಚ್ ಮಂತದ್ದು ನಮ್ಮ ಫುಡ್ಡನ್ನು ಅಡಾಪ್ಟ್ ಮನ್ಪೊಡು ನಮ್ಮ ನಂಬರ್ 1 ಆದ. ನಂಬರ್ 2 ಆದ ನಟ್ಸ್ ನಮ್ಮ ಮುಲ್ತ ಲೇಡೀಸ್ ನಮ್ಮ ಸ್ಪೆಷಲಿ ನಮ್ಮ ತುಳುನಾಡದ ಲೇಡೀಸ್ ಒಂಜಿ ಮದಿಮೆ ಆಯ್ಬೊಕ್ಕ ಅಕ್ಕಲ್ನ ಲೈಫ್ನು
ಅಕ್ಲನ ಜೋ ಯೂನಿವರ್ಸ್ದ ಒಂಜಿ ಟೋಟಲ್ ನಮ್ಮ ಲೈಫ್ ಸ್ಟೈಲ್ ಅಕ್ಕಲು ಚೇಂಜ್ ಮಲ್ಪೇರು ಅವು ತಪ್ಪು. ನಮ್ಮ ಮದ್ಮೆ ಆಂಡ ಒಲ್ಲ ನಮ್ಮ ಕಾಂಪ್ರಮೈಸ್ ಮನ್ಪೇರ ಬಲ್ಲಿ ನಮ್ಮ ಇದಾದ ಮಲ್ಪ ಪಂಡ ನಮ್ಮ ಮದಿಮೆ ಆಯ್ ಸಾತಿಗೆ ನಮಗೆ ರೆಸ್ಪಾನ್ಸಿಬಿಲಿಟಿ ಬರ್ಪುಂಡು. ಮಾಮಿ ತಮ್ಮಲೆ ಕಂಡನಿ ಬೋಡೆ ಜಿ ಜೋಕುಲು ಅಂಚ ನಮ್ಮ ಬ್ಯುಸಿ ಆದ ಪೋಪ. ಆ ಬ್ಯುಸಿ ಲೈಫ್ಗೂ ನಿಕ್ಲೆಗ್ 24 ಗಂಟೆಡೆ 23 ಗಂಟೆ ಕೊರಲೆ ಅಣ್ಣ 1 ಗಂಟೆ ನಿಕ್ಲೆಗ್ ಪಂಡ ಆ್ಯಸ್ ಅ ಇಂಡಿವಿಜುವಲ್ ನಿಕುಲು ಅವೇನು ದೊತ್ತೊಂದು ಅವೇನು ಯೂಸ್ ಮಂತದ್ದು ಕಾಂಡೆ ಬೇಗ ಬೋಡ ಬೇಗ ಲಕ್ಕದು ನಿಕ್ಲನ ವರ್ಕೌಟ್ ನಿಕುಲು ಮಲ್ಪೋಡು. ನಂಬರ್ 2 ದಾದ ಪಂಡ ನಿಕುಲು ಇಂಟೇಕ್ ನಿಕುಲು ಉನ್ಪಿನ ತಿನ್ಪಿನ ದಾದ ಉಂಡ ಅಂಚತ್ತಿಗೆ ನಮ್ಮಡ ಓಡೆ ಪೋಂಡು ಫಂಕ್ಷನ್ ಪೋಂಡು ಏತು ತಿಕ್ಕಣ ಆತ ತಿನ್ಪಿನತ್ತು ಒಂತೆ ಕಂಟ್ರೋಲ್ ಮಂತದ್ದು. ಕಾಂಡೆ ಹೆವಿ ಬ್ರೇಕ್ಫಾಸ್ಟ್ ಮನ್ಪುಲೆ, ಮಧ್ಯಾಹ್ನ ಪ್ರಾಪರ್ ಲಂಚ್ ಮನ್ಪುಲೆ, ಅಣ್ಣ ಬೈಯಡ ಒಂಜಿ 7-7:30 ತೊಲೆ ನಿಕ್ಲ ಡಿನ್ನರ್ ಫಿನಿಶ್ ಮನ್ಪುಲೆ. ಅಂಚತ್ತು ನಿನ್ನ ಕಂಡನಿ ಇರ್ನ ಬರ್ಪಿನಿ 11 ಗಂಟೆ ಅರೆನೇ ಕಾತದು ಅರ್ನ ಒಟ್ಟಿಗೆನೇ ನಾನು ಉನ್ಪುವೆ ಪಂದು ನಮ್ಮ ಅವು ಪುರಾಣ ಕಾಲಡು ನಡತದು ದಾಯ ಪಂಡ ಪುರಾಣ ಕಾಲಡು ಆಜಾರ 7 ಗಂಟೆಗೆ ಕಂಡೆನಲ್ಲೂ ಇಲ್ಲಡೆ ಬರೋಂದಿತ್ತೇರು. ಆಂಡ ಇತ್ತೆದ ನಮ್ಮ ಕರೆಂಟ್ ಜರ್ನಿಡು ಡಿಜಿಟಲ್ ವರ್ಲ್ಡ್ ಅವು ಪಾಸಿಬಲ್ ಇಜ್ಜಿ ಕಾರ್ಪೊರೇಟ್ ಲೈಫ್ ಅಕ್ಲ ಟೈಮಿಂಗ್ ಪೂಜಿ ಅಕ್ಕಲು ಬನ್ನೇಟ ನಮ್ಮ ಲೈಫ್ನು ನಮ್ಮ ಹೆಲ್ತ್ನು ಇಂಪ್ಯಾಕ್ಟ್ ಮನ್ಪೆರೆ ಬಲ್ಲಿ. ನಮ್ಮ ಒಂಜಿ ಜನನಿ ಆದು ನಮ್ಮ ಒಂಜಿ ಮಗಲಾದು ನಮ್ಮ ಅಕ್ಕಲೇನು ಕೇರ್ ಮನ್ಪೊಡನ ನಮ್ಮ ಫಿಟ್ನೆಸ್ ನಮ್ಮ ಯು ಮಸ್ಟ್ ಬಿ ಎಕ್ಸಾಂಪಲ್ ಅಟ್ ಯುವರ್ ಹೋಮ್. ಇರೇನ್ ತೂದಿರ್ನ ಜೋಕುಲ್ ಕಲ್ಪೇರು ಇರೇನ್ ತೂದಿರ್ನ ಕಣ್ಣನಿ ಕಲ್ಪೇರು ಅದಕ್ಕೋಸ್ಕರ ನಮ್ಮ ಫಿಟ್ನೆಸ್ ಫಾಲೋ ಮಂತಡ ನಮ್ಮ ಮಾಮಿ ತಮ್ಮಲೆ ಇಲ್ಲಡಿತ್ತಿನಕಲು ಪೂರ ಹಾಲು ಮಂತೊಂದುಲ್ಲಲು ಎಲ್ಲ ಒಂದು ತಲೆನೊಟ್ಟಿಗೆ ಮಲ್ಪುವೆ ಅವು ಇಂಟ್ರೆಸ್ಟ್ ಬರೋಡು ಅಕ್ಲಿಗೆ. ಥರ್ಡ್ ಆದ ಪಂಡ ನಮ್ಮ ವರ್ಕೌಟು ಇರು ದಾದ ಇರು ಆರ್ಟಿಫಿಷಿಯಲ್ ಅದು ಮಲ್ಪೊಡು ಬಂದಿಜ್ಜಿ ಇರು ಜಿಮ್ಮೆ ಪೋಡು ಬಂದು ದಾಲ ಇಜ್ಜಿ ಇತ್ತೆ ನಮ್ಮಡ ಮೊಬೈಲ್ ಉಂಡು ಯೂಟ್ಯೂಬ್ ಉಂಡು ಆಯ್ತಾ ಮಿನಿಮಮ್ ಒಂತೆ ಬಂದು ಕಲ್ತಗದ ನಮ್ಮ ಅವೇನು ಅಡಾಪ್ಟ್ ಅಂತಂದು ಪೋಲಿ ನಮ್ಮಡ ದುಡ್ಡು ಉಂಡು ಪತ್ತುಂಡು ಅಂಚ ಸಿಚುವೇಶನ್ ಇತ್ತು ನಮ್ಮ ಪರ್ಸ್ನಲ್ ಟ್ರೈನರ್ದು ಇದು ನಮ್ಮ ಕರೆಕ್ಟ್ ಆದ ಟ್ರೈನಿಂಗ್ ಅವೇ ಪಾತನ್ ಪತ್ತರ ಹಾಪುಂಡು. ಆಂಡ ನಾರ್ಮಲ್ ಆದ ನಮ್ಮ ಮಹಿಳೆಯರು ಎಂಕ ಆಪುಜಿ ಆಪುಜಿ ಅತ್ತದೆ ಎನ್ನಡ ಟೈಮ್ ಇಜ್ಜಿ ಒಂದು ಮೂಜಿ ವರ್ಡ್ ನಕಲು ಸ್ಟಾಪ್ ಅಂತದ್ದು ಇಮಿಡಿಯೇಟ್ ಆದು ಎಲ್ಲೆಗೆಲ್ಲೆ ರೇಷ್ಮಾ ಮುಂಬೈರ್ದು ಮಂಗಳೂರು ಬೈದಲು ಅಲ್ಲ ಒಂಜಿ ಈತ ಪಾತೆರಡು 1% ಏನು ದೊತ್ತೊಂದೆ ಪಂದು ಒಂಜಿ ಆಕ್ಸೆಪ್ಟೆನ್ಸ್ ಮಂತೆರಡ ಐತಾತು ಖುಷಿ ಎಂಕ್ಲಿಗೆ ದಾಲಾಯ್ಜಿ. ಖಂಡಿತ ನೀನು ಕೇನೊಂದುಪ್ಪನ ನಮ್ಮ ಶ್ರೋತೃನಕ್ಲೆಲ್ಲ ಖಂಡಿತ ನೀನು ದೆತೊನ್ನು ಏರು ಪಾಸಿಟಿವ್ ಆದಂದು ಇನ್ನೊಂದಿಲ್ಲ ಸರ್. ಇರೆಗೇನು ಚಾವೊಂದುಂಡಿತ್ತೆ ಪಿರದಾದಾಂಡಲ ಒಂಜಿ ಪೊಸತ್ತು ಯೋಚನೆಲು ಉಂಡ ಮನಸ್ಸುಡು ಬರೋಂದುಂಡೆ ಇದು ಬಿಟ್ಟು ದಾಲ ತಿಂಕ್ ಮಲ್ತಿಜಿ ಇತ್ತೆ ಎಂಗುಲು ಎಲ್ಲೇನೆ ಬಾಂಬೆ ರಿಟರ್ನ್ ಪಪ್ಪ ಎಂಗುಲು ತೋದು ಎಂಗಲ ಫಸ್ಟ್ ಎಂಗುಲು 25 days ದ ಬಿಸ್ನೆಸ್ ಆಲ್ರೆಡಿ ಎಂಗುಲು ಮೊಬೈಲ್ 2 ಗಂಟೆ ಚಾಲು ದೀತ ಮಗ ಪೂರ ಫ್ಲೈಟ್ ಮೋಡ್ ದೀತೈತ ಅಂಚಾದ ಎಂಗಲ ರನ್ ಸಕ್ಸಸ್ ಆನ್ अगर मोबाइल कईटे पतों देता इंकल भारी बंगे तरह मल्पे पंड फोन बर्पणु रिस्पान्स कोरडु अವು ಮಲ್ಪಡು ಅದಕ್ಕೋಸ್ಕರ ಅಂತ ಉತ್ತು ನಮ್ಮ ಅಲ್ಪ ಜನ ಸಟ್ ಮಲ್ತು ಬತ್ತಿತ್ತೆ ರೇಷ್ಮನ ಸಿಸ್ಟರ್ ನಮಗೆ ಶಿಪ್ಡು ಬತ್ತಿದ್ರೆ ನಾನು ಸಟ್ ಪುರ ಮಲ್ತು ಬತ್ತಿದ್ದೆ ಚೂರು ಟೆನ್ಷನ್ ಫ್ರೀ ಇತ್ತೆ ಅಂಚ ನೆಕ್ಸ್ಟ್ ದಾಲ ಪ್ಲಾನಿಂಗ್ ಮಲ್ತಿಜಿ ಅವು 2 ವಾರ ಪಕ್ಕ ತೂಕ ಇಂಚ ಎಂಕ್ ಮ್ಯಾರಥಾನ್ ಇಲ್ಜ ಮಲ್ಲ ಬರೋದು ಪುಣದೆ ಅವು ಐಟ್ ಎಂಕ್ ಸರ್ ಟೈಮ್ ಕೊರ್ಪೇರು ತಾಲ ಈ ಸರ್ತಿ 340 ಹಾಕ್ಲ ಇತ್ತಿ 45 ಹಾಕ್ಲ ಅಂದು ಅದಾಗ ಒಂದು 2 ದಿನ ಮೂಲು ಎರಕು ಕುಡುಬಾಡ್ಲೆಕ್ಕ ಅಂಚೆ 2 ದಿನ ಎಂಗುಲು ಐಸ ಓಡು ಡೈಟಿಂಗ್ ಮಲ್ತದು ಅಂತ ಕರೆಕ್ಟ್ ಪ್ರಾಂಪ್ಟ್ ಅದು ಚಾಲು ಪಂಚ. ಓಕೆ ಮೇಡಮ್, ಈಗ ಒಂದಷ್ಟು ಸವಾಲುಗಳು ಕೂಡ ಇತ್ತು ನಿಮಗೆ. ಈಗ ಬರೋದು ಅಂತ ಹೇಳಿದ್ರೆ ಸುಲಭ ಅಲ್ಲ. ಆಗ್ಲೇ ಸರ್ ಹೇಳಿದ್ರು ನಮಗೆ ಒಂದಷ್ಟು ಬಿಸ್ನೆಸ್ಗಳಿವೆ, ಅದಲ್ಲದೆ ನೀವು ಕೂಡ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಂಥವ್ರು. ಅದೆಲ್ಲವನ್ನ ಬದಿಗಿಟ್ಟು ಸಾಮಾನ್ಯವಾಗಿ ನಮಗೆ ಒಂದಷ್ಟು ಒತ್ತಡಗಳು ಇರ್ತವೆ. ಅದು ಬಾಕಿ ಇತ್ತು ಕೆಲಸ ಮಾಡಲಿಕ್ಕೆ, ಇದು ಬಾಕಿ ಇತ್ತು ಅಂತ. ಅದನ್ನೆಲ್ಲ ಹೇಗೆ ನಿಭಾಯಿಸ್ಕೊಂಡು ಬಂದ್ರಿ? ತುಂಬ ಆಶ್ಚರ್ಯ ಆಗ್ತಾ ಉಂಟು ನನಗೆ. 23 days ಮನೆ ಬಿಟ್ಟು ಬರುವುದು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ಹೌದು, 1-2 ದಿವಸಕ್ಕೆ ಹೊರಗಡೆ ಬರುವುದೇ ಬಹಳ ಕಷ್ಟ. ಹೌದು, ಅದು ಕೂಡ ನಾವು ಕಾರ್ಪೊರೇಟ್ ಲೈಫಲ್ಲಿ ಇರುವಾಗ ಕಾರ್ಪೊರೇಟಲ್ಲಿ ತುಂಬ ಚಾಲೆಂಜಸ್ ಬರುತ್ತೆ ಹೋಗುತ್ತೆ. ಮನೆಯಲ್ಲಿ ಮಕ್ಕಳು ಕಾಲೇಜಿಗೆ ಹೋಗುವವರಿಗೆ ರೆಡಿನೆಸ್ ಅದು ಇದು ಅಂತೇಳಿ. ಆದರೆ ಒಂದು ಮನದ ಇಚ್ಛೆ ಇದ್ದರೆ, ನಿಮ್ಮ ಹತ್ರ ಅದು ಡೆಡಿಕೇಶನ್ ಇದ್ದರೆ, ಎವ್ರಿಥಿಂಗ್ ಕ್ಯಾನ್ ಬಿ ಅ ಈಸಿಯೆಸ್ಟ್ ವೇ ಟು ಮೂವ್ ಫಾರ್ವರ್ಡ್. ಅಂದರೆ ನಂದು ಕಾರ್ಪೊರೇಟ್ ಲೈಫಲ್ಲಿ ತುಂಬ ಬ್ಯುಸಿಯೆಸ್ಟ್ ಪರ್ಸನ್. ನಾನು ಕ್ಲಿಯರ್ ಆಗಿ ಇಂಟಿಮೇಷನ್ ಬರೆದು ಬಿಟ್ಟೆ ಎಲ್ರಿಗೂ, ಎಲ್ಲ ಟೀಮ್ ಕೂಡ 4ರಿಂದ 6 ಗಂಟೆಗೆ ಈವ್ನಿಂಗ್ ನಾನು ಅವೈಲೇಬಲ್ ಇರ್ತೇನೆ. ನೀವು ಏನು ನಿಮಗೆ ಪ್ರಾಬ್ಲಮ್ ಆದರೆ ನನಗೆ ಕಾಲ್ ಮಾಡಿಬಿಟ್ಟು ಅದು ಸಾಲ್ವ್ ಮಾಡಿ, ಅಥವಾ ನನ್ನ ಮೀಟಿಂಗ್ ಆ ರೀತಿಯಲ್ಲಿ ಅರೇಂಜ್ ಮಾಡ್ತಾ ಇದ್ದೆ. ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ರಿಗೂ ಗೊತ್ತಿತ್ತು ನಾನು ರನ್ ಮಾಡುವವಳು ಅಂತೇಳಿ. ಆದ್ದರಿಂದ
ಒಂದು 40-50% ಅವರು ನನಗೆ ಕನೆಕ್ಟೇ ಮಾಡ್ತಾ ಇರಲಿಲ್ಲ. 50% ಅವರು ಎಲ್ಲಿ ಸ್ಟಕ್ ಆಗ್ತಾರೆ, ನಮ್ಮದು ಏನಾದರೂ ಅಪ್ರೂವಲ್ಸ್ ಅದೆಲ್ಲ ಬೇಕಿದ್ರೆ ಅವರು ಕನೆಕ್ಟ್ ಮಾಡಿಬಿಟ್ಟು ಸಾಲ್ವ್ ಮಾಡ್ತಾ ಇದ್ದೆ. ಅದರಿಂದ 4-6 ನಾನು ಕಾಲ್ ಕನೆಕ್ಟ್ ಮಾಡಿಬಿಟ್ಟು ಮೇಲ್ಸ್ ಕ್ಲಿಯರೆನ್ಸ್ ಅದೆಲ್ಲ ಕೆಲಸ ಮಾಡ್ತಾ ಇದ್ದೆ ನಂಬರ್ 1 ಆಗಿ. ಮನೆಯಲ್ಲಿ ಅರೇಂಜ್ಮೆಂಟ್ಸ್, ಅದರಿಂದ 2 ಹುಡುಗರು, ನಂದು ಅಕ್ಕನ ಮಗ ಮತ್ತು ನನ್ನ ಮಗ ಇಬ್ಬರು ಸೇರಿಬಿಟ್ಟು ಮನೆಯನ್ನು ತುಂಬ ಚೆನ್ನಾಗಿ, ಅಂದರೆ ನನ್ನ 2 ಮಕ್ಕಳು ಕೂಡ ಇಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಅವರವರ ಕೆಲಸವನ್ನು ಮಾಡ್ತಾ ಇದ್ರು. ಆದ್ದರಿಂದ ನಮಗೆ ಅಂಥೇಳಿ ಏನೂ ತೊಂದರೆ ಕೊಟ್ಟಿರಲಿಲ್ಲ. ಅವರಿಗೆ ಬೇಕಾದದ್ದು ಅರೇಂಜ್ಮೆಂಟ್ ಮಾಡಿ ನಾವು ಬಂದಿದ್ವಿ. ಗಿರೀಶ್ ಶೆಟ್ಟಿ ಅವ್ರದ್ದು ಆಫೀಸಲ್ಲಿ ಕೂಡ ಹಂಗೇನೆ, ಅವ್ರದ್ದು ಬಿಸ್ನೆಸ್ಸಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಆಗಿ. ಅದೇ ಹೇಳಿದ್ದು ನಾನು, ನೀವು ಬೇಡ ಅಂತ ಹೇಳಿದರೆ ದೇವರು ಕೂಡ ನಿಮಗೆ ಬೇಡದ್ದೇ ಆಸಕ್ತಿಯನ್ನು ಕೊಡ್ತಾರೆ, ಅದೇ ರೀತಿಯ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಬೇಕು ಅಂತ ಹೇಳಿದರೆ ನಿಮ್ಮ ಹತ್ರ ಆಗುತ್ತೆ ಅಂತ ಹೇಳಿ ತೋರಿಸಿಕೊಡ್ತಾನೆ ಅವನು. ಅದಕ್ಕೋಸ್ಕರ ಎಲ್ಲರಿಗೆ ಒಂದು ಟಿಪ್ಪಣಿ ಏನಂತ ಹೇಳಿದರೆ, ಬಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮಗೆ ಎಲ್ಲ ರೀತಿಯ ಕಾರ್ಯಗಳು ಕೂಡ ಪಾಸಿಟಿವ್ ಆಗಿ +/+, ಹಾರ್ಡ್ ವರ್ಕ್ ಮಾಡಬೇಕು. ಕಷ್ಟ ಪಡದೆ ಯಾವುದು ಈಸಿಯಾಗಿ ಸಿಗಲ್ಲ ನಿಮಗೆ. ದೇವರ ದಯದಿಂದ ಇವತ್ತು ನಾವು ಈ ಹೆಮ್ಮೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿದರೆ, ನಾವು ಒಂದು ಸಣ್ಣ ಗ್ರಾಮದಿಂದ, ಗಿರೀಶ್ ಶೆಟ್ಟಿ ಅವರು ಕಿನ್ನಿಗೋಳಿ ಎಳಿಂಜೆಯಿಂದ, ಸಣ್ಣ ಗ್ರಾಮ, ಅಲ್ಲಿಂದ ಬಂದಿದ್ದಾರೆ. ನಾನು ಸಣ್ಣ ಊರಿನವಳು, ಕಾವೂರು ಶಾಂತಿನಗರದಿಂದ ಬಂದಿದ್ದೇನೆ. ಈ ಊರಿನ ಮಕ್ಕಳು ಈ ಪೊಸಿಷನ್ಗೆ ಬಂದುಬಿಟ್ಟು ಎಲ್ಲ ಜನರು ಮೆಚ್ಚುಗೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮದು ಹಾರ್ಡ್ ವರ್ಕ್. ಸರ್, ಈಗ ನಿಮ್ಮ ಇಷ್ಟು ಸಕ್ಸಸ್ನ ಹಿಂದೆ ಯಾಕಂತ ಹೇಳಿದರೆ ಇಬ್ಬರ ಒಂದು ಸಾಕಾಗೋದಿಲ್ಲ. ಅದಕ್ಕೆ ಫ್ಯಾಮಿಲಿ ಸಪೋರ್ಟ್, ನೀವು ಆಗಲೇ ಹೇಳಿದ ಹಾಗೆ ಫ್ಯಾಮಿಲಿ ಸಪೋರ್ಟ್ ಖಂಡಿತ ಬೇಕು. ಹೇಗಿದೆ ಸರ್ ಫ್ಯಾಮಿಲಿ ಸಪೋರ್ಟು? ಯಾರಿದ್ದಾರೆ ಮನೆಯಲ್ಲಿ? ಏನು ಮಾಡ್ಕೊಂಡಿದ್ದಾರೆ? ಮನೆಯಲ್ಲಿ ಒಬ್ಬ ಮಗ ವೈಷ್ಣವ್ ಶೆಟ್ಟಿ, ಅವನಿಗೆ ಈಗ 18+19 ಇಯರ್ಸ್ ಆಯಿತು. ಅವನು CA ಮಾಡ್ತಾ ಇದ್ದಾನೆ. ಫಸ್ಟ್ ಇದು ಪಾಸಾಗಿದ್ದಾನೆ. ಅಂದರೆ ಜಿಮ್ಮಿಗೆ ಹೋಗಿ ಒಳ್ಳೆ ಒಂದು 6.2 ಉಂಟು ಹೈಟು. ನಮಗೆ ಫುಲ್ ಸಪೋರ್ಟ್. ಬೆಳಿಗ್ಗೆ ನಾವು ಅಗರ್ ಟ್ಯೂಸ್ಡೇ ಕ್ಲಾಸಿಗೆ ಹೋಗಲಿದ್ರೆ 8 ಗಂಟೆಗೆ ಹೇಳ್ತಾನೆ, ಏನು ಇವತ್ತು ಮಲಗಿದ್ದು ಹೋಗ್ಲಿಕ್ಕಿಲ್ಲ ಅಂತೇಳಿ. ನಾನು ಆವಾಗ ನೀನೇನು ಹೋಗಲಿಲ್ಲ, ನಿಮ್ಮ ಜಿಮ್ ನಾನು 1 ಗಂಟೆಗೆ ಹೋಗೋದು. ಮತ್ತು ಹಾಗೆ ಅವನು ತುಂಬ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಹಳ ಉಂಟು ಅವನಿಗೆ. ಮೇಡಮ್, ಈಗ ನಿಮಗೆ ಹೇಗೆ ಒಬ್ಬ ಮಗನಾಗಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ? ನನಗೆ ತುಂಬ ಸಪೋರ್ಟ್. ಅಂದರೆ ನನಗೆ 2 ಮಗ ಅಂತ ಹೇಳ್ಬೋದು. ಒಂದು ಅಕ್ಕನ ಮಗ ಅಭಿಷೇಕ್ ಶೆಟ್ಟಿ ಮತ್ತು ನನ್ನ ಮಗ ವೈಷ್ಣವ್ ಶೆಟ್ಟಿ, ಇಬ್ಬರು ಒಟ್ಟಿಗೆ ಮನೆಯಲ್ಲೇ ಇರೋದು. ಅವನು ವರ್ಕಿಂಗಲ್ಲಿದ್ದಾನೆ, ಶಿಪ್ಪಲ್ಲಿದ್ದಾನೆ ಅಭಿಷೇಕ್. ಇವನು CA ಅಲ್ಲಿ ಫೌಂಡೇಶನ್ ಕ್ಲಿಯರ್ ಮಾಡಿದ, ಇನ್ನು ಇಂಟರ್ A and B ಗ್ರೂಪ್ ಕೊಡ್ತಾ ಇದ್ದಾನೆ, ಪ್ಲಸ್ BCom ಮಾಡ್ತಾ ಇದ್ದಾನೆ. ಅವನು ಕೂಡ ಬಿಸಿಯೆಸ್ಟ್ ಸ್ಕೆಡ್ಯೂಲ್. ನಾವಿಬ್ರು ಕೂಡ ಫಿಟ್ನೆಸ್ ಅಲ್ಲಿ ಇರುವ ಕಾರಣ ಅವನು ಕೂಡ ಸ್ವಲ್ಪ ಫಿಟ್ನೆಸ್ ಟುವರ್ಡ್ಸ್ ಇದ್ದಾನೆ. ಅವನು ಮ್ಯಾರಥಾನ್ ಏನು ಟ್ರೈ ಮಾಡಿ ಮ್ಯಾರಥಾನ್ ಮಾಡ್ತಾನೆ ವರ್ಷದಲ್ಲಿ 1-2 ಅಷ್ಟೇ. ಅದರ್ ದನ್ ದಟ್ ಹಿ ಈಸ್ ಅ ಜಿಮ್ ಪರ್ಸನ್. ಅಂದ್ರೆ ಜಿಮ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವರ್ಕೌಟ್ ಎಲ್ಲ ಮಾಡ್ಬಿಟ್ಟು ಬಾಡಿ ಎಲ್ಲ ಮಾಡ್ತಾನೆ. ಇವಾಗ ಸ್ವಲ್ಪ CA ಕ್ಲಾಸ್ ಸ್ವಲ್ಪ ಟಫ್ ಇದೆ. ಕ್ಲಾಸಸ್ ಬೆಳಿಗ್ಗೆ 6:00 ಶುರು ಆದರೆ 9 ಗಂಟೆವರೆಗೆ ಇರುತ್ತೆ. ಅದರಿಂದ ಸ್ವಲ್ಪ ಬಿಸಿ ಸ್ಕೆಡ್ಯೂಲ್ ಇಂದ ಸ್ವಲ್ಪ ಇವಾಗ ಒಂದು 6 ತಿಂಗಳವರೆಗಿಂದ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಫಿಟ್ನೆಸ್ ಅಲ್ಲಿ ಇದ್ದಾನೆ. ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಯಾರೇ ಮನೆಯಲ್ಲಿ ನೀವು ಗಂಡ ಹೆಂಡಿರು ಅಗರ್ ಎಕ್ಸಾಂಪಲ್ ಸೆಟ್ ಮಾಡಿದರೆ, ನೀವು 5 ಗಂಟೆಗೆ ಎದ್ದು ಬಿಟ್ಟು ನಿಮ್ಮ ಡೇ ಶುರು ಆಗುತ್ತೆ ವರ್ಕೌಟಿಂದ, ಆ ಸ್ಕೆಡ್ಯೂಲನ್ನು ನಿಮ್ಮ ಮಕ್ಕಳು ಕೂಡ ಅಡಾಪ್ಟ್ ಮಾಡ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ನಾವೇ. ನಮ್ಮ ಮನೆಯಲ್ಲಿ ಯಾರು ಕೂಡ 7 o'clock ನಂತರ ಯಾರು ಮಲಗುವುದಿಲ್ಲ. ಅಂದರೆ ಮಾರ್ನಿಂಗ್ 7 o'clock ಎಲ್ಲರೂ ಎದ್ದು ಅವರವರ ಕೆಲಸ ಶುರು ಆಗುತ್ತೆ. ಮುಂಬೈಯಲ್ಲಿ ಹಂಗೆ ಅಲ್ಲ. ಮುಂಬೈ ಲೈಫಿ ಈ ರೀತಿ ಅಂತ ಹೇಳಿದ್ರೆ ರಾತ್ರಿ 2-3 ಗಂಟೆವರೆಗೆ ಮಕ್ಕಳು TV ಮೊಬೈಲ್ ಅಂತೇಳಿ ಬಿಸಿ ಸ್ಕೆಡ್ಯೂಲ್. ಬೆಳಿಗ್ಗೆ 10-11 ಗಂಟೆವರೆಗೆ ಬೆಡ್ ಆಗೇ ಇರುತ್ತೆ. ಮತ್ತು ಹೇಳೋದು 10-11 ಗಂಟೆಗೆ ಆ ಸ್ಕೆಡ್ಯೂಲ್ ಇರುತ್ತೆ. ಅಂದರೆ ಈಗಿನ ಮಕ್ಕಳಲ್ಲಿ 2 ವರ್ಕೌಟ್ ಆಗೋದು. ನಿಮ್ಮದು ಬೋತ್ ನಿಮ್ಮ 2 ಕೈಯಿದ್ದು ಹೆಬ್ಬೆರಳು ಅಂದರೆ ಥಂಬ್ ಅಂತ ಹೇಳ್ತೇವೆ ನಾವು, ಅದೇ ಮೊಬೈಲಲ್ಲಿ ಆ್ಯಕ್ಟಿವ್ ಇರುತ್ತೆ. ಅದಲ್ಲದೆ ನಮ್ಮ ಮನೆಯಲ್ಲಿ ನನ್ನ ಅಮ್ಮ ಇದ್ದಾರೆ ಊರಲ್ಲಿ, ಕಾವೂರಲ್ಲಿ, ಮತ್ತು 2 ಅಣ್ಣನವರು 2 ಅಕ್ಕನವರು ಇದ್ದಾರೆ. ನಮ್ಮದು ದೊಡ್ಡ ಫ್ಯಾಮಿಲಿ, 5 ಮಂದಿ ಮಕ್ಕಳು ನಾವು. ಪ್ಲಸ್ ಗಿರೀಶ್ ಅವರ ಮನೆಯಲ್ಲಿ ಗಿರೀಶ್ ಇದು ಟ್ವಿನ್ಸ್ ಬ್ರದರ್. ಗಿರೀಶ್ ಅವರ ಟ್ವಿನ್ಸ್ ಹರೀಶ್ ಅಂತ ಹೇಳಿ ಅವರದ್ದು ಟ್ವಿನ್ ಬ್ರದರ್ ಇದ್ದಾರೆ. ಅವರ ಮಕ್ಕಳು, ಅವರ ಹೆಂಡತಿ, ಅವರ ಮಕ್ಕಳು, ಅವರ ಸಿಸ್ಟರ್, ಅವರ ಮಕ್ಕಳು, ಹಾಗೆ ಗಿರೀಶ್ ಇದ್ದು ಸಿಸ್ಟರ್ಸ್, ಕಸಿನ್ ಸಿಸ್ಟರ್ಸ್ ಎಲ್ಲ ಇದ್ದಾರೆ. ಎಲ್ಲ ದೊಡ್ಡ ಫ್ಯಾಮಿಲಿ, 2 ಫ್ಯಾಮಿಲಿ ಕೂಡ. ಎಲ್ಲರಿಗೂ ಕೂಡ ಒಂದು ಫಿಟ್ನೆಸ್ ಅಂತ ಹೇಳಿದರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮದು ಫಸ್ಟ್ ಹೆಸರು ರೇಷ್ಮಾ ಮತ್ತು ಗಿರೀಶ್ ಇದ್ದು ಹೇಳ್ತಾರೆ. ವಿ ಆಲ್ರೆಡಿ ಸೆಟ್ ಆನ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನಾವು ಫ್ಯಾಮಿಲಿಯಲ್ಲಿ. ಆದ್ದರಿಂದ ನಮ್ಮನ್ನು ನೋಡಿಬಿಟ್ಟು ಎಲ್ಲರೂ
ಅಂದರೆ ಮ್ಯಾಕ್ಸಿಮಮ್ ನಮ್ಮ ಫ್ಯಾಮಿಲಿಯಲ್ಲಿ ಒಂದು 50-60% ಅವರು ಕೂಡ ಅವರ ಡೈಲಿ ಸ್ಕೆಡ್ಯೂಲಲ್ಲಿ ಅವರು ಸ್ವಲ್ಪ ಸ್ವಲ್ಪ ವರ್ಕೌಟ್ ಶುರು ಮಾಡಿದ್ರು. ಅದು ನಮಗೆ ತುಂಬ ಸಂತೋಷ. ಅಷ್ಟು ಸಾಕು ಅಲ್ಲ? ಅಂದರೆ ನೀವು ಉದ್ಧಾರ ಆದರೆ ಸಮಾಜ ಉದ್ಧಾರ ಅಂತ ಹೇಳ್ತಾರೆ. ಆದ್ರಿಂದ ಫಸ್ಟ್ ಸೆಲ್ಫ್, ನೀವು ಸೆಲ್ಫೇ ನೀವು ಉದ್ಧಾರ ಆಗಿಲ್ಲ ಅಂತ ಹೇಳಿದ್ರೆ ಸಮಾಜ ಏನು ಉದ್ಧಾರ ಮಾಡ್ತೇವೆ? ಅದಕ್ಕೋಸ್ಕರ ಹೆಲ್ತ್ ಈಸ್ ವೆಲ್ತ್. ನೀವು 58-60 ವರ್ಷದವರೆಗೆ ನಿಮ್ಮ ಮಕ್ಕಳನ್ನು ಸೆಟ್ ಮಾಡುವ ಹಿಂದುಗಡೆ ನೀವು ತುಂಬ ತುಂಬ ಅಂದರೆ ಕಷ್ಟಪಡ್ತೀರಿ. 58 ವರ್ಷ 60 ಆಗುವಾಗ ಇವಾಗ ನಾವು ಸೆಟ್ ಆದ್ವಿ, ಇವಾಗ ನನ್ನ ಮಗ ಇನ್ಕಮ್ ಮಾಡಲಿಕ್ಕೆ ಶುರು ಮಾಡ್ತಾನೆ, ನಾನು ಇವಾಗ ಆರಾಮ ಮಾಡ್ತೇನೆ. ಆ ಕಾಲದಲ್ಲಿ ನೀವು ಹಾಸ್ಪಿಟಲಲ್ಲಿ ಕೂತ್ಕೊಂಡು ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಹಾಸ್ಪಿಟಲಲ್ಲಿ ಇದ್ದಾರೆ, ನೀವು ಹೋಗ್ಬಿಟ್ಟು ಮದ್ದು ತಂದುಬಿಟ್ಟು ಅದರ ಸೇವೆ ಮಾಡಿದರೆ ಅದು ಲೈಫ್ ಅಲ್ಲ. ಅದಕ್ಕೋಸ್ಕರ ಆ 60ರ ನಂತರ ನಾನು ಹಿಮಾಲಯ ಹತ್ತಲಿಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ಸಾಧ್ಯನಾ? ಸಾಧ್ಯ ಇಲ್ಲ. ಹೌದು. ಆದ್ದರಿಂದ ನೀವು ಆ ಹಿಮಾಲಯ ನಾನು 60 ವರ್ಷದ ನಂತರ ನಾನು ಹತ್ತಬೇಕಾದ್ರೆ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಈಗಲೇ ಸ್ಟ್ರೆಂಥನಿಂಗ್ ಮಾಡಬೇಕು. ನಮ್ಮಲ್ಲಿ ನಮ್ಮದು ಒಂದು ಸಪೋರ್ಟರ್ ಅವರು 66 ವರ್ಷದವರು ಮತ್ತು ನಮ್ದು ಕೋಚು 56 ವರ್ಷದವರು. ಅಂದರೆ ಅವರೆಲ್ಲ ತುಂಬ ಏಜ್ ಪ್ರಕಾರ 50 ವರ್ಷದ ನಂತರ ಈ ರೀತಿ ಒಂದು 950 ಕಿಲೋಮೀಟರ್ ನಮ್ಮೊಟ್ಟಿಗೆ ಓಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಆಗುತ್ತೆ. ಹೌದು, ನಿಜ. ಅದಕ್ಕೆ ಎಲ್ರಿಗೂ ಒಂದೇ ಒಂದು, ಸೆಲ್ಫ್ ಈಸ್ ವೆರಿ ಇಂಪಾರ್ಟೆಂಟ್. ಗಿವ್ ಸಮ್ ಟೈಮ್ ಟು ಯುವರ್ ಬಾಡಿ, ಡೂ ಸಮ್ ವರ್ಕೌಟ್ ಮತ್ತು ಫಿಟ್ನೆಸ್ ಎಲ್ಲ ನಿಮ್ಮ ಫ್ಯಾಮಿಲಿಗೆ ಒಂದು ಎಕ್ಸಾಂಪಲ್ ಆಗಿ ನೀವು ಮುಂದುಗಡೆ ಹೋಗಬೇಕು ಅಂತೇಳಿ ಎಲ್ಲರ ಹತ್ರ ವಿನಂತಿ. ಖಂಡಿತ ಸರ್. ಈಗ ಮಂಗಳೂರಿಗೆ ನಿನ್ನೆ ಮಂಗಳೂರು ಹತ್ರ ರೀಚ್ ಆದ್ರಿ, ಸುರತ್ಕಲ್ ರೀಚ್ ಆಗಿದ್ರಿ. ಹೇಗಾಯ್ತು ಸರ್? ಹತ್ರ ಬರ್ಬೇಕಾದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತಾ? ಹೇಗೆ ಅಲ್ಲ ಮುಗೀತು ಒಂದ್ಸಲ ಅಂತ ಅನ್ನಿಸ್ತಾ? ಹೇಗೆ? ಶೂರ್. ನಾವು ಕುಂದಾಪುರ ಬಂದ ಮೇಲೆ ನಮಗೆ ಎಷ್ಟು ಪಾಸಿಟಿವ್ ಆಯಿತು ಅಂದರೆ, ಕುಂದಾಪುರ ನಮ್ಮ ಊರು ಬಂತು, ಎಷ್ಟು ಜಾಸ್ತಿ 105 ಕಿಲೋಮೀಟ್ರ್ ಇರೋದು ಅಂತೇಳಿ ತುಂಬ ನಮಗೆ ಖುಷಿ ಆಯಿತು. ಆಗ ಎಲ್ಲರೂ ಒಂದೊಂದು ಫೋನ್ ಬರ್ತಾ ಇದ್ರು. ಒಂದು ಅನಿಲ್ ಶೆಟ್ಟಿ ಕೊಂಜಾಲ್ ಗೊತ್ತು, ನಮ್ಮ ಏಳಿಂಜಿ ಅವರು, ಈ ಸಲ ಒಂದು 21 ಮ್ಯಾರಥಾನ್ ಒಂದು ಮಾಡಲಿಕ್ಕೆ ನೀವೇ ಇಬ್ಬರು ಪ್ರೋತ್ಸಾಹ ಕೊಟ್ಟು ಮಾಡಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮ್ಯಾರಥಾನ್ ಓಟ ಮಾಡುವ ನಾವೊಂದು. ಅವರು ಎಷ್ಟು ಹುಮ್ಮಸ್ಸು ಕೊಟ್ಟೆ. ಸರ್ ನಾನು ಇದೊಂದು ಫಿನಿಷ್ ಮಾಡ್ತೇನೆ, ಮತ್ತೆ ನಾವೊಂದು ಕೂತ್ಕೊಂಡು ನಾವು ಎಂತಾದ್ರೂ ಡಿಸ್ಕಸ್ ಮಾಡುವ, ತುಂಬ ಅರೇಂಜ್ಮೆಂಟ್ ಪ್ಲಾನಿಂಗ್ ಉಂಟಂತೇಳಿ. ಮತ್ತು ಶರತ್ ಅಣ್ಣ ಅವರೆಲ್ಲ ಬಹಳ ಉತ್ಸಾಹದಿಂದ ಅದು ಹೇಳಿದ್ರು, ನೀವು ಇನ್ನೂ ಪ್ರಾಬ್ಲಮ್ ಇಲ್ಲ, ಇನ್ನೂ ನೀವು ಸಕ್ಸಸ್. ಅದೇ ಒಂದು ನಮಗೆ ಪಾಸಿಟಿವ್ ಇದು ಆಯಿತು. ಹೌದು. ಈಗ ಮಂಗಳೂರಿನಲ್ಲಿ ಮಂಗಳೂರು ರನ್ನರ್ಸ್ ಕ್ಲಬ್ ಒಂದು ಆರಂಭ ಆದಮೇಲೆ ಈ ಮ್ಯಾರಥಾನ್ ಅನ್ನುವಂತಹ ಕಾನ್ಸೆಪ್ಟಿಗೆ ಒಂದು ಮತ್ತಷ್ಟು ಒಂದು ಗಿಡಕ್ಕೆ ನೀರೆರೆದ ಹಾಗೆ ಬಹಳ ಚೆನ್ನಾಗಿ ಬೆಳೀತಾ ಇದೆ ಅದು. ಹಾಗಾಗಿ ಅವರ ಪ್ರೋತ್ಸಾಹ ಕೂಡ ತುಂಬ ಇದೆ. ಈಗ ಒಂದು ಇನ್ನಷ್ಟು ಬೆಳೆಯುವುದಕ್ಕೆ ಏನೆಲ್ಲ ಮಾಡಬಹುದು ಮೇಡಮ್? ಸ್ಪೆಷಲ್ ಆಗಿ ನಮ್ಮ ಹುಡುಗರು ತಮ್ಮ ಫಿಟ್ನೆಸ್ಸನ್ನು ಇಲ್ಲ ಅಂತ ಹೇಳಿದರು ಒಂದು 40% ನಮ್ಮದು ದಕ್ಷಿಣ ಕನ್ನಡದಲ್ಲಿ ಈ ಫಿಟ್ನೆಸ್ಗೆ ಮಾಡ್ತಾರೆ ಅವರಿಗೆ ಬೇಕಾದದನ್ನು. 60% ಇನ್ನೂ ಕೂಡ ಬ್ಯಾಕ್ವರ್ಡ್ ಇದೆ. ಆದರೆ ಮಹಿಳೆಯರಲ್ಲಿ ನೋಡಿದರೆ ನೀವು, ನಾನು ಹೇಳ್ತೇನೆ ಒಂದು 10-20% ಇರೋದು ನಮ್ಮ ಮಂಗಳೂರಾಗಲಿ ದಕ್ಷಿಣ ಕನ್ನಡ ಎಲ್ಲ ಉಡುಪಿ ಆಗಲಿ ಎಲ್ಲ ಸೇರಿಬಿಟ್ಟು ನಾನು ಹೇಳ್ತಾ ಇದ್ದೇನೆ. ಇದಕ್ಕೋಸ್ಕರ ನನ್ನದು ಒಂದು ರಿಕ್ವೆಸ್ಟ್ ಎಲ್ಲ ಮಹಿಳೆಯರ ಹತ್ರ, ಅದೇ ಮದುವೆ ಆಗಲಿ ಮದುವೆ ಆಗದೇ ಇರಲಿ, ನೀವು ಮನೆಯಲ್ಲಿ 1 ಸಲ ಬೇಡ ಹೇಳ್ತಾರೆ, 2 ಸಲ ಹೇಳ್ತಾರೆ, 3 ಸಲ ಹೇಳ್ತಾರೆ, 4ನೇ ಸಲ ನೀವು ಅದೇ ರಿಪೀಟ್ ಮಾಡಿದರೆ ನಿಮಗೆ ಮನೆಯಲ್ಲಿ ಕೂಡ ಪ್ರೋತ್ಸಾಹ ಬರುತ್ತೆ. ಅರೆ ಅವಳಿಗೆ ಅದು ಮಾಡಲಿಕ್ಕಿದೆ, ಸರಿ ಅವಳಿಗೆ ನಾವು ಪ್ರೋತ್ಸಾಹ ಹೋಗಲಿ ಅಂತೇಳಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಫಸ್ಟ್ ಡೇ ನಮಗೆ ಏನು ಬೇಡ ಅಂತೇಳಿ ನಮ್ಮ ಮನೆಯದ್ದು ಪ್ರೋತ್ಸಾಹ ಕಡಿಮೆ ಆಗುತ್ತಾ, ಅದೇ ನಾವು ಬಿಟ್ಟು ಬಿಡ್ತೇವೆ. ನಾನು ಎಲ್ಲ ಮಹಿಳೆಯರಿಗೆ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಮನೆಯಲ್ಲಿ ಬಲೆ ನಿಮಗೆ ಬೇಡ ಅಂತ ಹೇಳಿದರೂ ಕೂಡ ಸ್ವಲ್ಪ 1-2-3 ಚಾಲೆಂಜನ್ನು ನೀವು ತಗೊಂಡ್ಬಿಟ್ಟು ನೀವು ಮುಂದೂಡಿ ನಿಮ್ಮ ಲೈಫ್ ಸಕ್ಸಸ್ ಆಗುತ್ತೆ. ನೀವು ಫಿಟ್ನೆಸ್ ಟುವರ್ಡ್ಸ್ ಬರಬೇಕು. ನಮ್ಮ ಮಂಗಳೂರಾಗಲಿ ಉಡುಪಿ ಅಥವಾ ಕರ್ನಾಟಕದಲ್ಲಿ ಎಲ್ರಿಗೂ ಎಲ್ಲ ಮಹಿಳೆಯರಿಗೆ ನನ್ನದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಕೇವಲ ನೀವು ಮನೆಯ ಒಡತಿ ಅಲ್ಲ, ನೀವು ಸ್ವಲ್ಪ ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಮ ಅದಕ್ಕೆ ಬೇಕಾಗಿರುವ ಥಿಂಗ್ಸ್ ನೀವು ಮಾಡಲೇಬೇಕು. ಅದು ನಿಮ್ಮದು ಪಾರ್ಟ್ ಆಫ್ ಲೈಫ್ ಆಗಲೇಬೇಕು ಅಂತೇಳಿ ನಂದು ರಿಕ್ವೆಸ್ಟ್. ಒಳ್ಳೆಯದು. ಇಬ್ಬರು ದಂಪತಿಗಳಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಕ್ಕಳಲ್ಲಿ ಕಂಡುಬರುವಂತಹ ಕ್ಯಾನ್ಸರ್ ಅದರ ವಿರುದ್ಧ ಹೋರಾಡುವಂತಹ ಒಂದು ಅತೀ ದೊಡ್ಡ ಒಂದು ಅಭಿಯಾನದಲ್ಲಿ ನೀವು ಪಾಲ್ಗೊಂಡ್ರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕರ್ಮಭೂಮಿಯಿಂದ ಜನ್ಮಭೂಮಿಯವರೆಗೆ ನಿಮ್ಮ ನಿರಂತರವಾದ ಈ ಒಂದು ಓಟ ಮುಂದಿನ ದಿನಗಳಲ್ಲಿ ಅದೊಂದು ಹೊಸತೊಂದು ಕಲ್ಪನೆಗೆ ನಾಂದಿಯಾಗಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ.